ಹೇ ಮಣಿ, ಆ ಹುಡುಗಿ ಯಾವಾಗ ಬರ್ತಾಳೆ? 8 ಗಂಟೆಗೆ ಮಚ್ಚ. ಆಯ್ತು ಹೊರಡು. ಮೇಡಮ್ ಒಂದು ನಿಮಿಷ. ಎಸ್. ಬ್ರ್ಯಾಂಡ್ ಪ್ರಮೋಷನ್ ಕಾಂಪ್ಲಿಮೆಂಟ್ ಆಗಿ ಈ ಗೊಂಬೆನ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಪ್ಲೀಸ್ ತಗೊಳ್ಳಿ ಮೇಡಮ್, ಪ್ಲೀಸ್. ಚಿಕ್ಕ ಹುಡುಗರಿಗೆಲ್ಲ ಬ್ರ್ಯಾಂಡ್ ಗೊತ್ತಾಗೋದಿಲ್ವಲ್ಲ ಮೇಡಮ್, ಅದಕ್ಕಾದ್ರೂ ಪ್ಲೀಸ್ ತಗೊಳ್ಳಿ ಮೇಡಮ್. ಬ್ರ್ಯಾಂಡ್ ಚೆನ್ನಾಗಿದ್ರೆ ನೀವು ತಗೊಳ್ತೀರಲ್ವಾ? ಥ್ಯಾಂಕ್ ಯು ಮೇಡಮ್. ಡಾಲ್ ಒಳಗಡೆ ಒಂದು ಕೂಪನ್ ಇದೆ ಮೇಡಮ್, ಓಪನ್ ಮಾಡಿ ನೋಡಿ ಮೇಡಮ್. ನೀವೇನಾದ್ರೂ ಸೆಲೆಕ್ಟ್ ಆದ್ರೆ 1 ಲಕ್ಷದವರೆಗೂ ಪ್ರೈಸ್ ಸಿಗುತ್ತೆ. ಇದ್ರೊಳಗ? ಹಾ ಮೇಡಮ್, ಅಲ್ಲಿದೆ. ಲತಾ, ಈ ಸ್ಟಾಕ್ ಮೂವ್ ಮಾಡು ಅಂತ ಹೇಳಿದ್ನಲ್ಲ, ಚೆಕ್ ಮಾಡಿದ್ರಾ? ಹೇಳು ಜೀವ. ಓಕೆ. ಆ ಏರಿಯಾಗೆ ಪರ್ಮಿಷನ್ ಕೊಡೋದು ತುಂಬಾ ಕಷ್ಟ ಸರ್. ಸರ್ ನಮಸ್ತೆ ಸರ್. 1 ಸೆಕೆಂಡ್. ಏನ್ ಸಮಸ್ಯೆ? ಕಂಪ್ಲೇಂಟ್ ಕೊಡ್ತಾ ಇದ್ರೆ ತಗೊಳ್ತಾ ಇಲ್ಲ ಸರ್. ಏನ್ ವಿಷಯ? ನನ್ನ ಮಗಳು ಕಾಣ್ತಿಲ್ಲ ಸರ್. ಕಂಪ್ಲೇಂಟ್ ತಗೊಳ್ಳಿ. ಓಕೆ ಸರ್, ನೋಡ್ಕೋತೀನಿ. ಧನ್ಯವಾದಗಳು ಸರ್. ನಾನು ಹೇಳ್ತಾ ಇದ್ದೀನಿ ತಾನೇ, ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ. ನಾ ಇರು ಅಂತ ಹೇಳ್ದೆ ತಾನೆ, ಅಷ್ಟರಲ್ಲಿ ಅವ್ರ ಹತ್ರ ಹೇಳ್ತೀಯಾ? ತಗೊಳ್ಳೋದಿಲ್ಲ ಅಂತ ನಾ ಹೇಳ್ದೆ. ಇಲ್ಲ ಸರ್. ಹುಡುಗಿ ಫೋಟೋ ಕೊಡು. ತಗೊಳ್ಳಿ ಸರ್. ಯಾವಾಗಲೂ ಎಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗೋದು? ಬೆಳಿಗ್ಗೆ 8 ಗಂಟೆಗೆಲ್ಲ ಹೋಗ್ತಾಳೆ ಸರ್. ಸಾಯಂಕಾಲ 6 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾಳೆ ಸರ್. ಲವ್ ಅಂತ ಏನಾದರೂ ಇರಬಹುದು? ಅಯ್ಯಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಸರ್. ಮತ್ತೆ ತಂಗಿ ಮಗನ ಜೊತೆ ನಿಶ್ಚಿತಾರ್ಥ ಆಗಿದೆ. ಮುಂದಿನ ತಿಂಗಳೇ ಮದುವೆ. ಸರಿ, ತೊಂದರೆ ಏನೂ ಇಲ್ಲ. ಕಂಪ್ಲೇಂಟ್ ಕೊಟ್ಟಾಯ್ತಲ್ವಾ, ಇನ್ಮೇಲೆ ನಾವು ನೋಡ್ಕೋತೀವಿ. ಸರಿ ತಾನೇ, ಹೋಗ್ಬಾ. ಬರ್ತೀನಿ ಸರ್. ಸರ್, ಸರಿ ಸರ್. ಓಕೆ ಸರ್. ಸರ್, ಇದೇ ಫೈಲ್ ತಾನೆ ಸರ್? ಕಳಿಸ್ತೀನಿ ಸರ್.
ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಲೇ ಜೀವ, ಅಣ್ಣ ಹೇಳಣ್ಣ. ಆ ಹುಡುಗಿಗೆ ಮತ್ ಕಮ್ಮಿ ಆಗಿದೆ. ಸರಿ ಅಣ್ಣ. ಇಂಜೆಕ್ಷನ್ ಕೊಡು. ಓಕೆ ಅಣ್ಣ. ಹೋಗು. ಓಕೆ ಅಣ್ಣ. ಪಾರ್ಟ್ನರ್, ಈ ಪಾರಿವಾಳ ತುಂಬಾ ಶಬ್ದ ಮಾಡ್ತಿದೆ, ನೋಡ್ಕೊಂಡ್ ಮಾಡು. ಔಷಧಿ ಬೇರೆ ಕೊಟ್ಟಿದ್ದೀವಿ, ಶಬ್ದ ಬರದೇ ಇರುತ್ತಾ? ಲೇ ಜೀವ, ಅಣ್ಣ ಅವಳನ್ನ ಬಿಟ್ಬಿಡು. ಔಷಧಿ ಕೊಡೋದು ಬೇಡ? ಬೇಡ, ಇನ್ನು 1 ಅವರ್ ಮತ್ತೆ ಇರುತ್ತೆ, ಸಾಕು. ಸರಿ ಅಣ್ಣ. ಹಾ. ನಾನು ಹೇಳೋ ಮತ್ತು ಒಂದ್ಸಲ ಆದರೂ ಕೇಳಿದ್ಯಾ? ಒಂದ್ಸಲ ಆದರೂ ಕೇಳಿದ್ದಿದ್ರೆ ಈ ಥರ ಎಲ್ಲ ಆಗ್ತಿಲ್ಲ. ಎಲ್ಲ ನಿಮ್ಮಪ್ಪನಿಂದಾನೇ ಬಂದಿದ್ದು. ಹಲೋ, ಗಾಯತ್ರಿ ಅವ್ರ ಅಪ್ಪ ಮಾತಾಡ್ತಾ ಇರೋದು. ಹಾ ಹೇಳು ಮಾಣಿಕ್ಯ. ನಿಮ್ಮ ಮಗಳನ್ನ ಹುಡುಕ್ತಾ ಇದೀವಿ. ಅದೇ ವಿಷಯ ಕೇಳೋದಕ್ಕೆ ಫೋನ್ ಮಾಡಿದ್ದು. ಹಾ ಹೇಳಿ. ನನ್ನ ಮಗಳು ಮನೆಗೆ ಬಂದ್ಬಿಟ್ಟಿದ್ದಾಳೆ ಸರ್. ಹಾಗ ಎಲ್ಲೋಗಿಲ್ಲಂತೆ? ನಾನು ಬೈತೀನಿ ಅಂತ ಅವಳು ಫ್ರೆಂಡ್ ಮನೆಗೆ ಹೋಗಿದ್ಲು. ಯಾವಾಗ ಬಂದ್ರು? ಈಗಲೇ ಬಂದ್ಲು. ಇವಾಗ ಏನ್ ಮಾಡೋದು ಮಾಣಿಕ್ಯ? ಅದಕ್ಕೆ ಕೇಸನ್ನ ವಾಪಸ್ ತಗೊಳ್ಳೋಣ ಅಂತ. ಹುಡುಕ್ ನೋಡ್ದೇನೆ ಕಂಪ್ಲೇಂಟ್ ಕೊಟ್ಬಿಡೋದು, ಆಮೇಲೆ ಮಗಳು ಬಂದಿದ್ದಾಳೆ ಅಂತ ಹೇಳ್ಬಿಡೋದು.
ಸರಿ, ಸ್ಟೇಷನ್ಗೆ ಬಂದು ಮಗಳು ಬಂದಿಯಾಳೆ ಅಂತ ಬರ್ಕೊಡಿ. ಸರಿ, ಓಕೆ ಸರ್. ಡೈಲಿ ಕೆಲ್ಸಕ್ಕೆ ಹೋಗಿ ಲೇಟಾಗಿ ಬರ್ತೀರಾ, ಎಲ್ಲಿ ಹೋಗ್ತೀರಾ ಅನ್ನೋದು ಗೊತ್ತಿಲ್ಲ. ಇವತ್ತು ಎಲ್ಲಿಗೆ ಹೋಗ್ತೀರಾ ಅನ್ನೋದು ನಿಮಗೆ ಗೊತ್ತಿರಲ್ಲ. ನಾನು ಯಾರ ಹತ್ರ ಹೋಗಿ ಹೇಳಪ್ಪ ದೇವ್ರೇ? ವರಲಕ್ಷ್ಮಿ, ನಡೆದದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಈ ರೀತಿ ನಡಿಬಾರ್ದಾಗಿತ್ತು, ಆದ್ರೂ ಈ ರೀತಿ ನಡೆದೋಯ್ತಲ್ಲ. ಯಾಕಪ್ಪ ಹೀಗ್ ಮಾಡ್ದೆ ದೇವ್ರೇ? ಏಯ್, ಕಾಫಿ ಕುಡ್ಕೊಂಡು ಹೋಗೆ. ಇವಾಗ್ಲೇ ಆಫೀಸಿಗೆ ತುಂಬಾ ಲೇಟ್ ಆಗಿದೆ ಕಣೆ. ಸೂರ್ಯ ಬೇರೆ ಕಾಯ್ತಾ ಇದ್ದಾನೆ. ನಾನು ಹೊರಡ್ತೀನಿ. ಬಾಯ್ ಬಾಯ್ ಬಾಯ್. ಏಯ್, ನೀನ್ ಆಫೀಸ್ಗೆ ಹೋಗ್ಲಿಲ್ವಾ? ವರ್ಕ್ ಫ್ರಮ್ ಹೋಮ್ ಕಣೆ. ಈ ಕೊರೋನಾ ಬಂದಿದ್ದು. ಅದೇ ಕಾರಣ ಇಟ್ಕೊಂಡು ಚೆನ್ನಾಗಿ ಓತ್ಲೆ ಹೊಡಿತಿದ್ದೀರಾ ಕಣೆ. ಸರಿ, ಓಕೆ, ನಾನು ಹೊರಡ್ತೀನಿ. ಬಾಯ್ 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 ಕಣೆ. ಬೇಗ ಕುತ್ಕೋ. ಪ್ರಿಯಾ, ಹೇಳಣ್ಣ. ಮಾಡ್ಲಿಂಗೆ ಫೋಟೋ ತಗೊಳ್ಳೋ ತರ ತಗೊಳ್ದೆ, ಮದುವೆ ಮನೆ ಕಳ್ಸೋ ತರ ತಗೊಳೋ ಕೇಳೋನ್ಗೆ. ಅದು ನೀನೇ ಹೇಳು. ಇವತ್ತು ಸೋಮವಾರ ನನ್ನ ಮೌನ ವ್ರತ. ಸರ್, ಟೀ ಸರ್. ಬಂಡಿ ರೆಡಿನಾ? ಹಾಂ, ರೆಡಿ ಸರ್. ಸ್ಟಾರ್ಟ್ ಮಾಡಿ. ಸಿನಿಮಾದಲ್ಲಿ ಹೀರೋಯಿನ್ ಆಗೋದಕ್ಕೆ ಫೋಟೋ ತೆಗೆದ್ ಬೇಡ. ಒಂದು ಕುಟುಂಬದಲ್ಲಿ ದೀಪ ಬೆಳಗೋದಕ್ಕೆ ಫೋಟೋ ತೆಗೆದ್ರೆ ಸಾಕು. ಅದನ್ನ ಯಾಕೆ ನನ್ನ ಹತ್ರ ಹೇಳ್ತಿದ್ಯಾ? ಎಷ್ಟು ಹೇಳಿದ್ರು ಕೇಳಲ್ವಲ್ಲ. ಹೇ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಹೌದು, ಹ್ಮ್, ನೀವಿಬ್ಬರ ಜಗಳ ಯಾವಾಗ ಸರಿ ಹೋಗುತ್ತೆ? ನಿನಗೆ ಮದುವೆ ಫಿಕ್ಸ್ ಆಗಲಿ, ಅಷ್ಟರಲ್ಲಿ ನಾವೇ ಮಾತಾಡ್ತೀವಿ. ನಮಸ್ತೆ ಮೇಡಮ್. ನಮಸ್ಕಾರ. ಈ ಆಲ್ಬಮ್ಗೆ ಎಷ್ಟು ಪ್ರೈಸ್ ಆಗುತ್ತೆ? ಈ ಆಲ್ಬಮ್ಗೆ 45,000 ಆಗುತ್ತೆ ಸರ್. ನಾನು ನಿಮಗೆ 40,000ದಲ್ಲಿ ಮಾಡ್ಕೊಡ್ತೀನಿ ಸರ್. ಇದನ್ನು ಓಕೆ ಮಾಡ್ಕೊಳ್ಳಿ, ಚೆನ್ನಾಗಿ ರಿಚ್ ಆಗಿ ಮಾಡ್ಕೊಡಿ. ಸೂಪರ್ ಆಗಿ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸರ್. ಹಲೋ. ಹಲೋ. ಫೋನ್ ಮಾಡ್ತಾನೆ ಇದೆಯಾ? ನಾನು ಮತ್ತೆ ಫೋನ್ ಮಾಡೋದಿಲ್ವಾ? ಬೆಳಿಗ್ಗೆ ಕೊಡೋದನ್ನ ಕೊಟ್ಟು ಹೋಗಿದ್ರೆ ನಾನು ಯಾಕೆ ಫೋನ್ ಮಾಡ್ತಿದ್ದೆ? ಸರಿ ಸರಿ, ನಂಗೆ ಆಲ್ಬಮ್ ಕೆಲಸ ಇದೆ, ಆಮೇಲೆ ಕೊಡ್ತೀನಿ. ಕೊಟ್ಬಿಟ್ಟು ಕಟ್ ಮಾಡು. ಕೆಲಸ ಮಾಡುವಾಗ ಡಿಸ್ಟರ್ಬ್ ಮಾಡಬೇಡ. ಹೋಗೋ ಲೂಸು. ಅದೆಲ್ಲ ಮೂಡ್ ಬಂದಾಗೆ ಕೊಡ್ಬೇಕು ಕಣೋ. ನಿನಗೆ ಯಾವಾಗ ನೋಡಿದ್ರು ಇದೇ ಮೂಡೆ.
ಓ ವೆರಿ ನೈಸ್. ಲೇ ಹಾ ಹೇಳೋ. ಹೇ, ರಾತ್ರಿ ಫೋಟೋಶಾಪ್ ಹಾಕಿದೆ. ನಾನು ಸ್ವಲ್ಪ ಲೇಟಾಗೆ ಮಲಗ್ತೀನಿ. ನೀನು ಬೇಗ ತಿಂದು ಮಲ್ಕೊಂಬಿಡು. ಬೆಳಗ್ಗೆ ನೀನೇ ಆಫೀಸ್ಗೆ ಆಟೋದಲ್ಲೂ ಹೋಗ್ಬಿಡು. ನಾನು ಸಂಜೆ ಬಂದು ನಿನ್ನ ಪಿಕಪ್ ಮಾಡ್ಕೋತೀನಿ. ಸರಿನಾ? ಸರಿ ಕಣೋ. ಯಾಕೆ ಹೀಗೆ ರಾಗ ಆಡ್ತಿದ್ಯಾ? ಆ ಕೆಲ್ಸನ ಬೆಳಿಗ್ಗೆ ನೋಡ್ಕೋಬಹುದಲ್ವಾ? ಅಷ್ಟ್ ಅರ್ಜೆಂಟಾಗಿ ನಿದ್ದೆ ಕೆಟ್ಟು ನೋಡ್ಬೇಕಾ? ಹೌದು ಕಣೋ, ಸಂಜೆ ಅಷ್ಟಲ್ಲಿ ಕಸ್ಟಮರ್ ಕೊಡ್ಲೇಬೇಕಂತೆ. ಬೇರೆ ದಾರಿ ಇಲ್ಲ, ಬಾಸ್ ಕೊಡ್ಲೇಬೇಕು ಅಂದ್ರು. ಸರಿ ಓಕೆ ಕಣೋ, ನಾನ್ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಫೋನ್ ಮಾಡ್ತೀನಿ. ಒಂದ್ಸಲ ಫೋನ್ ಪಿಕ್ ಮಾಡೋ ಪ್ಲೀಸ್ ಕಣೋ. ಓಕೆಡಾ. ಬಾಯ್. ಲೇ ತಗೊಳ್ಳೋ, ನಿನ್ ಕೋಟ ಮುಗೀತು. ಇನ್ನೊಂದ್ಸಲ ಕೈ ಇಟ್ಟೆ ಅಷ್ಟೇನೆ. ಅಯ್ಯೋ ಟೈಮ್ ಆಯ್ತು. ಛೇ, ರಾತ್ರಿ ಜಾಸ್ತಿ ಕುಡ್ದೆ ಅಂತ ಈ ಥರ ಆಗಿರೋದು. ಇದು ರೆಡಿ ಆಗ್ತಿದ್ಯಾ? ಏಯ್ ಹೋಗ. ಮಖ ನೋಡೋ ನಿಂದು. ಲೋ, ನನ್ನ ಶುಗರ್ ಮಾತ್ರ ಎಲ್ಲೋ? ಲೈ ಆ ಡ್ರಾಲ್ ನೋಡು. ಡ್ರಾ ಅಲ್ಲ, ನೈಟ್ ಆದರೆ ಎಣ್ಣೆ ಹೊಡೆಯೋದು, ಬೆಳಗ್ಗೆ ಆಗಿದ ತಕ್ಷಣ ಶುಗರ್ ಮಾತ್ರ ಹುಡ್ಕೋದು. ಲೋ ಅವನೇ ನೀನು ಮಲಗಿದ್ದಾನೆ? ಅವನಿಗಿವತ್ತು ಲೀವು, ನಾವು ಹೊರಡೋಣ. ಹೇಳು ಶ್ವೇತಾ. ಬಾಲಾಜಿ, ಸೂರ್ಯ ಕಾಲ್ ಪಿಕ್ ಮಾಡ್ತಿಲ್ಲ? ಅವನಿಗಿವತ್ತು ಲೀವು, ರೂಮಲ್ಲೇ ಇರ್ತಾನೆ. ಹಾಗಾ? ಸರಿ ಓಕೆ, ನಾನು ಮನೆಗೆ ಹೋಗಿ ನೋಡ್ತೀನಿ. ಹೋಗು ನೋಡು ಶ್ವೇತಾ, ಇವ್ರಿಗೆ ವಾರ ವಾರ ಇದೇ ಕೆಲಸ ಆಗೋಯ್ತು. ಇಲ್ಲ 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 ಇಲ್ಲ. ಎಷ್ಟಾಯ್ತು? 50 ರೂಪಾಯಿ ಅಮ್ಮ. ಥ್ಯಾಂಕ್ಸ್ ಅಣ್ಣ. ಸೂರ್ಯ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಲೈಫ್ ಬಗ್ಗೆ ನಿನಗೆ ಚೂರಾದ್ರೂ ಅಕ್ರೆ ಇದೆಯೇನೋ? ಅಪ್ಪ ಬೇರೆ ಕಾಲ್ ಮಾಡಿ ಊರಿಗ್ ಬಾ ಅಂತ ಹೇಳ್ತಾ ಇದ್ದಾರೆ. ಮದ್ವೆ ಬಗ್ಗೆ ಮನೇಲಿ ಮಾತಾಡು ಅಂತ ಕರೆದ್ರೆ 2 ತಿಂಗಳು ಅಂತ 1 ವರ್ಷನೇ ಕಳೆದ್ಬಿಟ್ಟೆ ಸೂರ್ಯ. ಬೆಳಗ್ಗೆನೆ ಶುರು ಮಾಡ್ಕೊಂಡ್ಯಾ? ಆವು ಅಂದ್ರೆ ಇದೊಂದು ಹೇಳ್ತ್ಯಾ? ಸರಿ ಇರು, ಕಾಫಿ ತರ್ತೀನಿ. ಏ ಶ್ವೇತಾ, ಏಯ್ ನನಗೊಂದು ಐಡಿಯಾ ಕೊಡ್ಲಾ? ಏನು? ಒಂದು 10 ತಿಂಗಳು ವೆಯ್ಟ್ ಮಾಡಿದೆ ಅಂತ ಇಟ್ಕೋ,
ಮಗು ಆದ್ಮೇಲೆ ಅಪ್ಪನ ಮುಂದೆ ಹೋದ್ರೆ ಎಲ್ಲ ಸರಿ ಆಗ್ಬಿಡುತ್ತೆ. ಏನು ಹೇಳ್ತೀಯ? ಅನ್ಕೊಂಡಿದ್ದೆ ನೀನ್ ಹೀಗೆ ಇನ್ನೊಂದು ಹೇಳ್ತೀಯ ಅಂತ. ಹಲೋ, MLA ಸರ್ ಕಾಲ್ ಮಾಡಕ್ಕೆ ಹೇಳಿದ್ರು. ಲೋಗ್ ಅವರೆಲ್ಲ ಮಾತಾಡ್ತಾ ಇರೋದು. ನಾನೇ ಆ ಫ್ಯಾಕ್ಟ್ರಿ ವಿಷಯ ಸ್ವಲ್ಪ ಮುಗಿಸ್ತೀನಿ. ಸರಿ ಸರ್. ಸೈಲೆಂಟ್ ಆಗಿರೋ, ಅಣ್ಣ ಮಾಡಿದಾರ. ಅಣ್ಣ, ಏಯ್, ನಿನಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದೀನಿ, ನೋಡಿದ್ಯಾ? ನೋಡ್ತೀನಿ ಅಣ್ಣ. ಯಾರು ಏನು ಅಂತ ನೋಡಿ ಎತ್ಬಿಡು. ಓಕೆ ಅಣ್ಣ. ಏನೋ ಹೇಳಿದ್ರು. ಹಕ್ಕೆ ಎತ್ಬೇಕಂತ. ಮಜ್ಜಿ ಬಾರಿವಾಳ ನಮ್ಮ ಏರಿಯಾನಾ ಬೇರೆ ಏರಿಯಾನಾ? ರೆಗ್ಯುಲರ್ ಸ್ಪಾಟ್. ಹಾಗಾದ್ರೆ ಓಕೆ. ಆಫೀಸ್ಗೆ ಹೋಗ್ಬೇಕಪ್ಪ, ಖಂಡಿತವಾಗ್ಲೂ ಬರಕ್ಕಾಗಲ್ಲ. ಹೀಗೆ ಹೇಳಿದ್ರೆ ಹೆಂಗೆ? ನೋಡು, ಅವರೇ ಫೋನ್ ಮಾಡ್ತಿದ್ದಾರೆ. ಏನಾದ್ರೂ ರೀಸನ್ ಹೇಳ್ಬಿಟ್ಟು ಬಾರೆ. ಹೇಗೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ಬರ್ತೀಯಲ್ಲೋ ನೀನು? ಹುಡುಗಿ ಯಾವ ಊರು? ಕೊಯಂಬತ್ತೂರು ಹುಡುಗಿನ. ಅವರಪ್ಪ? ಹುಡುಗಿ ಅಪ್ಪ ಗೌರ್ಮೆಂಟ್ ಸ್ಕೂಲಲ್ಲಿ ಮೇಸ್ಟ್ರ್ ಆಗಿದ್ದಾರೆ. ಎಲ್ಲಿ ಕೆಲಸ ಮಾಡ್ತಾಳೆ? ಹುಡುಗಿ ಇಲ್ಲ IT ಕಂಪ್ನಿಲಿ ಕೆಲಸ ಮಾಡ್ತಾಳೆ. ಎಲ್ಲಿ ಹುಡ್ಕೊಂಡಿದ್ದಾಳೋ? ಅವಳು ಪೆರಿಯಾರ್ ನಗರ್ ಲೇಡೀಸ್ ಹಾಸ್ಟೆಲ್ ಹುಡ್ಕೊಂಡಿದ್ದಾಳಣ್ಣ. ಏನಾದರೂ ಪ್ರಾಬ್ಲಮ್ ಬರುತ್ತಾ? ಏನೋ ಪ್ರಾಬ್ಲಮ್ ಬರಲ್ಲ ಅನ್ಸುತ್ತಣ್ಣ. ಎತ್ಬಿಡ್ಲಾ? ಎತ್ಬಿಡು. ಅವಳಿಗೆ ಅಣ್ಣ ತಮ್ಮ ಯಾರಾದರೂ? ನನಗೆ ಗೊತ್ತಿರಂಗೆ ಯಾರು ಇಲ್ಲಣ್ಣ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ದೊಡ್ಡದೇನಿಲ್ಲಣ್ಣ. ಸರಿ ಅಣ್ಣ. ನಮಸ್ಕಾರ ಅಣ್ಣ. ಎಲ್ಲ ಅವನು ಮೇಲೆದಣ್ಣ. ಜೀವ ಕೂಗ್ತಿದ್ದ ನೋಡು, ಹೋಗು. ಡೋಪು, ಯಾವಾಗ ನೋಡಿದ್ರು ಡೋಪ್ ಹೊಡಿಯೋದೆ. ಒಳಗಡೆ ಹೋಗಿ ಮಲ್ಕೊಳೋ. ನಮಸ್ಕಾರ. ನಮಸ್ಕಾರ ಅಣ್ಣ, ನಮಸ್ಕಾರ. ಏಯ್, ಇದು ಸ್ಟ್ರಾಂಗ್ ಆಗಿರುತ್ತೇನೋ? ಚೆನ್ನಾಗಿದೆಯಣ್ಣ. ಏನೋ ಹಾಕೊಂಡು ನೋಡಿರೋ ನಂಗೆ ಹೇಳ್ತಿದ್ಯಾ? ಆಗಲ್ಲ ಅಣ್ಣ, ನಮ್ಮ ಅಣ್ಣನೇ ಹೇಳಿದ್ದು. ಹೊರಡು. ಸರಿ ಅಣ್ಣ. ನಾನು ಇಷ್ಟಪಟ್ಟು ಅಂತ ಕೇಳಿದೆ, ನನಗಿಂತ ಮುಂಚೆನೇ ಮುಗಿಸ್ಬಿಟ್ರಾ? ಪಾರ್ಟ್ನರ್, ಒಳಗಡೆ ಹೋಗು.
ಏನೇ ಸೂರ್ಯ ಬರ್ಲಿಲ್ವಾ? ಇನ್ನೂ ಇಲ್ಲ, ಬರ್ತಾನೆ. ಛೇ, ಟೈರ್ ಬೇರೆ ಪಂಚರ್ ಆಗಿದೆ, ಲೇಟ್ ಆಯಿತು. ಹಲೋ, ಹೇ, ಸ್ವಲ್ಪ ಲೇಟ್ ಆಗತ್ತೆ ಅನ್ಸುತ್ತೆ. ರೂಮ್ ಕೆಳಗಡೆ ಕಾಯ್ತಿದ್ದೀನಿ ಕಣೋ. ಗಾಡಿ ಪಂಚರ್ ಆಗಿದೆ. ಸರಿ, ವೇಟ್ ಮಾಡ್ಲಾ? ಬೇಡ ಬೇಡ, ನೀನು ಆಟೋ ತಗೊಂಡು ಹೋಗು. ಓಕೆ ಸರಿ, ಓಕೆ. ಈವ್ನಿಂಗ್ ಆದ್ರೂ ಪ್ಲೀಸ್ ಪಿಕಪ್ ಮಾಡೋ, ಪ್ಲೀಸ್ ಕಣೋ. ಸರಿ. ಮಚ್ಚ, ಹೇಳು. ನೀನು ಹೇಳಿದ ಹುಡುಗಿ ಇಲ್ಲಿ ಬರ್ತಾ ಇದ್ದಾಳೆ. ಸರಿ, ನಾನು ನೋಡ್ಕೋತೀನಿ. ಈ ಡೋಪು ನಾನು ನೋಡ್ಕೋತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಮೇಡಮ್, ಒಂದು ನಿಮಿಷ. ಹೇಳಿ. ಬ್ರ್ಯಾಂಡ್ ಪ್ರಮೋಷನ್ಗೆ ಈ ಡಾಲ್ ಫ್ರೀಯಾಗಿ ಕೊಡ್ತಿದ್ದೀವಿ. ಓ, ಆಗ ಯಾವ್ದಾದ್ರೂ ಮಕ್ಕಳ ಕೊಡ್ಬಹುದಲ್ವಾ? ಇಲ್ಲ ಮೇಡಮ್, ಕಾಲನಿಯಲ್ಲಿ ಬ್ರ್ಯಾಂಡ್ ಗೊತ್ತಾಗೋದಿಲ್ಲ. ನಾನು ನಿಮ್ಮ ಹತ್ರ ಕೊಡ್ತೀನಿ, ನೀವು ಚಿಕ್ಕ ಮಗು ಕೊಟ್ಬಿಡಿ. ಬ್ರ್ಯಾಂಡ್ ಚೆನ್ನಾಗಿತ್ತು ಅಂದರೆ ಶಾಪ್ಗೆ ಹೋದಾಗ ಇದೇ ಬ್ರ್ಯಾಂಡ್ ತಗೊಂತೀರಲ್ವಾ, ಅದಕ್ಕೆ ಮೇಡಮ್ ನಿಮ್ಮಂತೆ ಎಜುಕೇಟೆಡ್ಗೆ ಡಾಲ್ ಕೊಡ್ತಾ ಇರೋದು. ಫ್ರೀ ಮೇಡಮ್, ತಗೊಂಡೋಗಿ ಮೇಡಮ್. ಎಲ್ಲರಿಗೂ ಹೀಗೆ ಕೊಡ್ತೀರಾ? ಹೌದು ಮೇಡಮ್, ನಮ್ಮ ಕಂಪ್ನಿ ಬ್ರ್ಯಾಂಡ್ನ ಡೆವಲಪ್ ಮಾಡೋದಕ್ಕೆ ಅಂತ ಈ ಗೊಂಬಿನ ಎಲ್ರಿಗೂ ಕೊಡ್ತಾ ಇದೀವಿ ಮೇಡಮ್. ಸ್ಯಾಂಪಲ್ ಮೇಡಮ್. ಚಿಕ್ಕ ಹುಡುಗರಿಗೆ ಕೊಟ್ಟರೆ ತುಂಬಾನೇ ಸಂತೋಷ ಪಡ್ತಾರೆ ಮೇಡಮ್, ನಿಜವಾಗ್ಲೂ. ಸರಿ, ತಗೊಂಡೋಗಿ ಮೇಡಮ್. ಮೇಡಮ್, ಡಾಲ್ ಒಳಗಡೆ ಒಂದು ಕೂಪನ್ ಇರುತ್ತೆ. ಆ ಕೂಪನ್ ಎಲ್ಲ ಸೆಲೆಕ್ಟ್ ಆಗಿದ್ರೆ 1 ಲಕ್ಷದವರೆಗೂ ಪ್ರೈಸ್ ಬರುತ್ತೆ ಮೇಡಮ್. ಡೋಂಟ್ ಮಿಸ್ ಇಟ್. ಹತ್ತ ಬೇಗ. ಸೂರ್ಯ, ಭಯ ಆಗ್ತಿದೆ ಸೂರ್ಯ. ಸೂರ್ಯ, ಹಲೋ. ಶ್ವೇತಾ ಮನೇಲಿದ್ದಲ್ಲ, ಆಫೀಸ್ಗೆ ಹೋದ್ಲಾ? ಅವಳು ಬೆಳಿಗ್ಗೆನೇ ಆಫೀಸ್ಗೆ ಹೋದ್ಲು. ಹಲೋ. ಹಲೋ, ಹೇಳಿ. ಸರ್, ಶ್ವೇತಾ ಆಫೀಸಲ್ಲಿದ್ದಾರಾ? ಅವಳು ಇವತ್ತು ಆಫೀಸ್ಗೆ ಬರಲಿಲ್ಲ ಸರ್. ಓಕೆ ಸರ್. ಹಲೋ. ಲೇ ಬಾಲಾಜಿ, ಹೇಳೋ. ಶ್ವೇತಾ ಎಲ್ಲೂ ಕಾಣಿಸ್ತಿಲ್ಲ ಕಣೋ. ಏನೋ ಓದಿರ್ತಾ ಇದ್ಯಾ? ಆಫೀಸಲ್ಲಿ ನೋಡಿದ್ಯಾ? ಲೇ, ಆಫೀಸ್ಗೂ ಬಂದಿಲ್ಲ ಅಂತಿದ್ದಾರೆ, ಮನೇಲೂ ಇಲ್ಲ. ಏನೋ ಹೇಳ್ತಾ ಇದ್ಯಾ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಕಣೋ. ಲೇ, ಭಯ ಪಡ್ಬೇಡ ಕಣೋ. ಅವಳು ಮೊಬೈಲ್ ಎಲ್ಲಾದ್ರೂ ಮಿಸ್ ಮಾಡಿರ್ತಾಳೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡು. ಸರಿ ಕಣೋ. ಛೇ, ಹೇಳು ಮಚ್ಚಿ. ಬಾಲಾಜಿ, ಏನಾಯ್ತು? ಆಫೀಸಲ್ಲೂ ಇಲ್ಲ, ಮನೇಲೂ ಇಲ್ಲ. ಆಕ್ಸಿಡೆಂಟ್ ಏನಾರು ಆಗಿರ್ಬೋದಂತ ಅಂತ ಭಯ ಆಗ್ತಿದೆ ಕಣೋ. ಸರಿ, ಓಕೆ. ಪೊಲೀಸ್ ಸ್ಟೇಷನ್ ಹತ್ರ ಬಾ, ಅಲ್ಲಿ ವಿಚಾರಿಸೋಣ.
ಕಂಪ್ಲೇಂಟ್ ಕೊಡ್ಬೇಕು ಮೇಡಮ್. ರೈಟ್ ಹತ್ರ ಹೋಗಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳು. ನನ್ನ ಲವರ್ ಮಿಸ್ ಆಗಿದ್ದಾಳೆ, ಕಂಪ್ಲೇಂಟ್ ಕೊಡಬೇಕು. ಏಯ್, ಅವ್ರು ಯಾರೋ ಅಪ್ಪ ಕಾಣ್ತಿಲ್ಲ, ಅಮ್ಮ ಕಾಣ್ತಿಲ್ಲ, ಹೆಂಡತಿ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ ನೀನು ನೋಡಿದ್ರೆ ಲವರೇ ಕಾಣ್ತಿಲ್ಲ ಅಂತ ಹೇಳ್ತಿದ್ಯಾ? ಬೆಳಗ್ಗೆ 8 ಗಂಟೆಗೆ ಆಫೀಸ್ ಹೋದ್ಲು ಸರ್. ಫೋನ್ ಸ್ವಿಚ್ ಆಫ್ ಆಗಿದೆ. 8 ಗಂಟೆ ಕೆಲ್ಸಕ್ಕೆ ಹೋಗಿದ್ದಾಳೆ, 9 ಗಂಟೆ ಆಗಿದೆ, ಅಷ್ಟರಲ್ಲೇ ಕಾಣ್ತಿಲ್ಲ ಅಂತ ಬಂದಿದ್ಯಾ? ಆಕ್ಸಿಡೆಂಟ್ ಆಗಿರ್ಬೋದಾ ಅಂತ ಭಯ ಆಗ್ತಿದೆ, ಸ್ವಲ್ಪ ಚೆಕ್ ಮಾಡಿ ಸರ್ ಪ್ಲೀಸ್. ರಾಜು, ಹೇಳಿ ಸರ್. ಲೋಕಲಲ್ಲಿ ಟ್ರಾಫಿಕಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಕೇಸ್ ಇದೆ ಅಂತ ವಿಚಾರಿಸ್ ನೋಡಿ. ನೋಡ್ತೀನಿ ಸರ್. ನೀನೊಬ್ಬನೇ ಲವರಾ ಇಲ್ಲ ಅವಳಿಗೆ ಬೇರೆ ಯಾರಾದರೂ ಲವರ್ ಇದ್ದಾರಾ? ಸರ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ. 1 ಗಂಟೆಯಿಂದ ಕಾಣ್ತಿಲ್ಲ ಅಂತ ಬಂದಿದ್ಯಾ, ಇದರಲ್ಲಿ ಮರ್ಯಾದೆ ಬೇರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರಿ, ಹೋಗಿ ಕೂತ್ಕೊಳ್ಳಿ. ಸರ್, ಸರ್ ನಿಮ್ಮನ್ನು ಕರೀತಾ ಇದ್ದಾರೆ. ಮಗ ಸ್ವಲ್ಪ ಹೊರಗಡೆ ವೆಯ್ಟ್ ಮಾಡು. ಸರಿ ಕಣೋ. ಏನಾಯ್ತು? ನನ್ನ ಲವರ್ ಕಾಣಿಸ್ತಿಲ್ಲ. ಯಾರು, ಶ್ವೇತಾನ? ಹೌದು ಸರ್. ಸಾರಾ? ಲೈ, ನಾನು ನಿನ್ನ ಫ್ರೆಂಡ್ ಕಣೋ, ಏನು ನಡೀತು ಅಂತ ಹೇಳು. ಬೆಳಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋದ್ಲು. ಆಫೀಸಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ. ತುಂಬ ಭಯ ಆಗ್ತಿದೆ ಕಣೋ. ಈ ಥರ ಕೇಸಸ್ ತುಂಬ ನಡೆಯುತ್ತೆ. ಕಳೆದ 3 ತಿಂಗಳಲ್ಲೇ 11 ಕೇಸ್. ನಮ್ಮ ಸ್ಟೇಷನ್ 1ರಲ್ಲೇ 3 ಕೇಸು. ಅರ್ಥ ಆಗಿಲ್ಲ ಜೈ. ಈ ಥರ ಮಿಸ್ ಆಗಿರೋ ಹುಡುಗಿರ ಪೇರೆಂಟ್ಸು ಅವ್ರುಗಳೇ ಬಂದು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದಾದಮೇಲೆ 2 ದಿನದಲ್ಲಿ ಬಂದು ಕಂಪ್ಲೇಂಟ್ ವಾಪಸ್ ತಗೋತಿದ್ದಾರೆ. ಏನು ರೀಸನ್ ಅಂತ ಕೇಳಿದ್ರೆ ಫ್ರೆಂಡ್ ಮನೇಲಿದ್ಲು ಇಲ್ಲ ಮನೆಗೆ ಬಂದ್ಲು ಅಂತ ಹೇಳಿ ಏನಾದರೂ ಕಾರಣ ಹೇಳ್ತಿರ್ತಾರೆ. 11 ಕೇಸ್ಗಳಲ್ಲೂ ಅವ್ರುಗಳೇ ಕಂಪ್ಲೇಂಟ್ ಕೊಟ್ಟು ಅವ್ರುಗಳೇ ನೇರವಾಗಿ ಬಂದು ವಾಪಸ್ ತಗೊಂಡಿದ್ದಾರೆ. ಆದ್ರಿಂದ ನಮ್ಮ ಹೈಯರ್ ಆಫೀಸರ್ಗೆ ಈ ಕೇಸ್ ಮೇಲೆ ತುಂಬ ಅನುಮಾನ ಇದೆ. ಕಂಪ್ಲೇಂಟ್ ಕೊಟ್ಟವರು ಫರ್ದರ್ ಯಾರೂ ಮೂವ್ ಮಾಡದೇ ಇರೋದ್ರಿಂದ ನಾವುಗಳು ಸ್ಟೆಪ್ ತಗೊಳ್ಳೋದು ಬಿಟ್ಬಿಟ್ವಿ. ನೀನು ಹೇಳೋದು ನೋಡ್ತಾ ಇದ್ರೆ ಇದು ಅದೇ ಥರ ಕೇಸ್ ಅನಿಸುತ್ತೆ. ನನ್ನ ಗೆಸ್ ಕರೆಕ್ಟಾಗಿದ್ದರೆ ಇನ್ನು 2 ದಿನದಲ್ಲಿ ಶ್ವೇತಾ ವಾಪಸ್ ಬರ್ತಾಳೆ. ಜೈ, ಆ ಕೇಸ್ ಡೀಟೇಲ್ಸ್ ಕೊಡೋಕ್ಕಾಗತ್ತಾ? ಅದನ್ನಿಟ್ಕೊಂಡು ನೀನೇನೋ ಮಾಡ್ತೀಯಾ? ಇಲ್ಲ, ಏನಾದ್ರು ಕ್ಲೂ ಸಿಗುತ್ತಾ ಅಂತ ನೋಡ್ತೀನಿ. ಈ ಥರ ಡೀಟೇಲ್ಸ್ ಎಲ್ಲ ಹೊರಗೆ ಕೊಡೋಕ್ಕಾಗಲ್ಲ. ನೀನು ನನಗೆ ಒಳ್ಳೆ ಫ್ರೆಂಡು. ಈ 3 ಜನದ ಕಂಪ್ಲೇಂಟ್ ಕಾಪಿಲು ಏರಿಯಾ ನಿಯರ್ ಬೈ ಅಂತಾನೆ ಇದೆ. ಲೈ, ಇದಕ್ಕೂ ಶ್ವೇತಾಗೂ ಏನೋ ಸಂಬಂಧ? ಆ ಹುಡುಗಿ ಕಡೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಪ್ರಾಬ್ಲಮ್ ಅಂತ ಹೇಳ್ದೇನೆ ಕೇಸ್ ವಾಪಸ್ ತೊಗೊಂಡಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಈ ಅಡ್ರೆಸ್ಸಲ್ಲಿ ಹುಡುಗಿರೋ ಸಾಧ್ಯತೆ ಇಲ್ಲ. ಹಾಗೊಂದು ವೇಳೆ ಇದ್ದರೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಲೈ, ಹಾಗೆ ಯಾರೂ ಆ ಅಡ್ರೆಸ್ಸಲ್ಲಿ ಇಲ್ಲ ಅಂದರೆ? ಖಂಡಿತ ಬೇರೆ ಥರ ಏನೋ ಕ್ರೈಮ್ ಆಗಿರುತ್ತೆ. ಪ್ರಿಯಾನಗರಲ್ಲಿ 2 ಹುಡುಗಿರ ಅಡ್ರೆಸ್ ಇದೆ. ಅಲ್ಲಿ ಹೋಗಿ ನೀನು ಡೀಟೇಲಾಗಿ ವಿಚಾರಿಸಿ ನೋಡು. ನಾನು ಆದರ್ಶ್ ನಗರ ಹೋಗ್ತೀನಿ, ಸರಿನಾ? ನೀನು ಅಲ್ಲಿ ಹೋಗಿ ವಿಚಾರಿಸ್ಬಿಟ್ಟು ನನಗೆ ಕೂಡಲೇ ಇನ್ಫಾರ್ಮ್ ಮಾಡು, ಸರಿನಾ? ಸರಿ, ಓಕೆ ಕಣೋ. ಸರ್ ನಮಸ್ಕಾರ ಸರ್. ಹೇಳಪ್ಪ. ನಿತ್ಯ ಇದ್ದಾರಾ? ನೀನು ಯಾರು? ನಾವೆಲ್ಲರೂ ಒಟ್ಟಿಗೆ ಓದ್ದವರು. ಅವ್ರನ್ನ ಸ್ವಲ್ಪ ನೋಡಬೇಕಿತ್ತು. ಅವಳ ಬಗ್ಗೆ ನಂಗೇನು ಗೊತ್ತಿಲ್ಲಪ್ಪ. ಅವರು ಬೇರೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ? ನನಗೆ ಗೊತ್ತಿಲ್ಲಪ್ಪ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ನಮಸ್ತೆ ಸರ್. ಹೇಳಿ. ವೇದಿಕಾ ಅವರಿದ್ದಾರಾ? ವೇದಿಕಾ ಅವಳು ತುಂಬ ದಿನ ಆಯ್ತಲ್ಲ ಮನೆ ಖಾಲಿ ಮಾಡಿಬಿಟ್ಟು. ಸ್ವಲ್ಪ ಎಮರ್ಜೆನ್ಸಿ ಇತ್ತು. ನಾನು ಅವ್ರ ರಿಲೇಟಿವೇ ಸರ್. ಕಾಂಟ್ಯಾಕ್ಟ್ ಏನಾದ್ರು ಸಿಗುತ್ತಾ? ಅವಳು ಮುಂಚೆ ವರ್ಕ್ ಮಾಡ್ತಿರೋ ಹೋಟೆಲಲ್ಲಿ ಯಾವಾಗಲೂ ವರ್ಕ್ ಮಾಡ್ತಿದ್ದಾಳೆ ಅಂತ ಕೇಳಿದ್ದೆ. ನೀವು ಅಲ್ಲೇ ಹೋಗಿ ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ. ಎಸ್, ವೇದಿಕಾ ಅವರಿದ್ದಾರಾ? ನಾನೇ ವೇದಿಕಾ, ಹೇಳಿ. ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ಸರಿ, ಓಕೆ, ವೆಯ್ಟ್ ಮಾಡಿ, ಬರ್ತೀನಿ.
ಏನ್ ವಿಷಯ? ನನ್ನ ಲವರ್ ಮಿಸ್ ಆಗಿದ್ದಾಳೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಡೀಟೇಲ್ಸ್ ಕೇಳಬೇಕಿತ್ತು. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಆಗಲೇ ನಿಮ್ಮ ಬಗ್ಗೆ ಗೊತ್ತಾಗಿದ್ದು. ನೀವು ಹೇಳೋ ಸತ್ಯನೇ ನನ್ನ ಲವರ್ನ ಕಾಪಾಡೋಕ್ಕೆ ಸಹಾಯ ಮಾಡೋದು. ನೀವು ಹೇಳೋಂಥ ವಿಷಯನ ಖಂಡಿತವಾಗ್ಲೂ ಹೊರಗಡೆ ಹೇಳೋದಿಲ್ಲ. ನಾನು ನಿಮ್ಮ ಅಣ್ಣ ಅನ್ಕೊಂಡು ಹೇಳಿ ಪ್ಲೀಸ್. ಲೈಫಲ್ಲಿ ಯಾವ ಹುಡುಗಿಗೂ ನಡಿಬಾರ್ದಂಥದ್ದು ನನಗೆ ನಡೀತು. ಯಾರು ಅಂತ ಗೊತ್ತಿಲ್ಲ. ಬೆಳಗ್ಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಬೊಂಬೆನ ಕೈಗೆ ಕೊಟ್ಟು ಇದು ಡೆಮೋ ಫ್ರೀ ಅಂತ ಹೇಳಿದ್ರು. ಅದನ್ನು ಇಸ್ಕೊಂಡಿದ್ದ 4 ಹೆಜ್ಜೆಗೆ ನಾನು ಪ್ರಜ್ಞೆ ತಬ್ಬಿದ್ದೆ. ಅದಾದಮೇಲೆ 2 ದಿನ ಏನು ನಡೀತು ಅಂತ ಗೊತ್ತಾಗ್ದಿರೋ ರೇಂಜ್ಗೆ ಡ್ರಗ್ಸ್ ಕೊಟ್ಟರು. ಆ ನೋವನ್ನ ಭಯನ ಹೇಳ್ಕೊಳಕ್ಕಾಗದೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಮದುವೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಭಯ ಆಗ್ತಿದೆ. ಯಾವುದಾದ್ರೂ ವಿಡಿಯೋ ತೆಗ್ದಿದ್ದಾರ ಗೊತ್ತಿಲ್ಲ. ಅದಕ್ಕೆ ಭಯ ಪಟ್ಟೇನೆ ನಾನು ಪೊಲೀಸ್ ಹತ್ರ ಕೂಡ ಹೋಗಲಿಲ್ಲ. ಈ ಸತ್ಯನ ನಿಮ್ಮ ಹತ್ರ ಯಾಕೆ ಹೇಳಿದೆ ಅಂದರೆ, ನೀವು ಅಣ್ಣ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಮಾತ್ರ. ಹೇಗಾದರೂ ನಿಮ್ಮ ಲವರ್ನಾದ್ರೂ ಕಾಪಾಡಿ ಅಣ್ಣ. ಏನೇ ಸೂರ್ಯ ಬರ್ಲಿಲ್ವಾ? ಇನ್ನೂ ಇಲ್ಲ, ಬರ್ತಾನೆ. ರೂಮ್ ಕೆಳಗಡೆ ಕಾಯ್ತಿದ್ದೀನಿ ಕಣೋ. ಈವ್ನಿಂಗ್ ಆದ್ರೂ ಪ್ಲೀಸ್ ಪಿಕಪ್ ಮಾಡೋ, ಪ್ಲೀಸ್ ಕಣೋ. ಬ್ರ್ಯಾಂಡ್ ಪ್ರಮೋಷನ್ಗೆ ಈ ಡಾಲ್ ಫ್ರೀಯಾಗಿ ಕೊಡ್ತೀವಿ. ನಮ್ಮ ಕಂಪ್ನಿ ಬ್ರ್ಯಾಂಡ್ನ ಡೆವಲಪ್ ಮಾಡೋದಕ್ಕೆ ಅಂತ ಈ ಗೊಂಬಿನ ಎಲ್ರಿಗೂ ಕೊಡ್ತಾ ಇದೀವಿ ಮೇಡಮ್. ಸ್ಯಾಂಪಲ್ ಮೇಡಮ್. ಚಿಕ್ಕ ಹುಡುಗರಿಗೆ ಕೊಟ್ರೆ ತುಂಬಾನೇ ಸಂತೋಷ ಪಡ್ತಾರೆ ಮೇಡಮ್, ನಿಜವಾಗ್ಲೂ. ಒಂದು ಬೊಂಬೆನ ಕೈ ಕೊಟ್ಟು ಇದು ಡೆಮೋ ಫ್ರೀ ಅಂತ ಹೇಳಿದ್ರು. ಹೇಳ ಮಗ, ಏನ್ ವಿಷಯ? ಈ ಗೊಂಬೆಲಿರೋ ಬಾರ್ ಕೋಡಿಂದ ಯಾವ ಅಂಗಡಿಲಿ ಪರ್ಚೇಸ್ ಮಾಡಿದ್ದಾರೆ, ಯಾರು ಪರ್ಚೇಸ್ ಮಾಡಿದಾರೆ ಅನ್ನೋ ಡೀಟೇಲ್ಸ್ ಬೇಕು. 5 ನಿಮಿಷ ವೇಟ್ ಮಾಡು. ಸರ್, ಕಿಡ್ಸ್ ಟಾಯ್ಸ್ ಅಂಗಡಿನ ಮಾತಾಡ್ತಾ ಇರೋದು. ಸರ್, ಅದು 110 ಟಾಯ್ಸ್ ಬಂದ್ಬಿಟ್ಟು ನಿಮ್ ಶಾಪ್ ಇಂದಾನೆ ಡೆಲಿವರಿ ಆಗಿರೋದಾ? ಹೌದು. ಅದು ಯಾರು ತಗೊಂಡಿರೋದು ಅಂತ ಅಡ್ರೆಸ್ ಕೊಡ್ತೀರಾ ಸ್ವಲ್ಪ? ಅಡ್ರೆಸ್ ಎಲ್ಲ ಗೊತ್ತಿಲ್ಲ, ಆದ್ರೆ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ. ನೋಡ್ಬಿಟ್ಟು ನಾನು ಹೇಳ್ತೀನಿ. ಸರಿ, ಪರವಾಗಿಲ್ಲ. ಅವ್ರ ನಂಬರ್ ಸ್ವಲ್ಪ ಕೊಡ್ತೀರಾ? ಖಂಡಿತ. ಹಾ, ಓಕೆ. ಆಯ್ತು. ಮಜಿ 60 ಬಾರ್ಕೋಡು, ಚೈನಾ ಮ್ಯಾನುಫ್ಯಾಕ್ಚರಿಂಗ್. ಇದು ಟಾಮಿ ಬ್ರ್ಯಾಂಡ್ ನೇಮು. ಇದು ಇಂಡಿಯನ್ ಕಂಪ್ನಿಯಲ್ಲಿ ಪ್ರೊಡಕ್ಷನ್ ಆಗೋದಿಲ್ಲ. ಇದು ಡಿಸ್ಟ್ರಿಬ್ಯೂಷನ್ ಸಾಕೋರ್ಪೇಟಲ್ ಆಗುತ್ತೆ. ಟೋಟಲಿ 15 ಪೀಸ್ ತಂದಿದ್ದಾರೆ. ಅಡ್ರೆಸ್ ಏನು ಕೊಟ್ಟಿಲ್ಲ, ಫೋನ್ ನಂಬರ್ ಅಷ್ಟೇ ಸಿಕ್ಕಿದೆ. ಫೋನ್ ನಂಬರ್ ಹೇಳು. 73584241. ಈಗಾಗಲೇ ತುಂಬ ಕೊಟ್ಟಿದ್ದೀನಿ ಅಣ್ಣ, ಬೇಡ ಅಣ್ಣ. ನಿನಗೆ ಬೇಡ ಅಂದರೆ ಬಿಟ್ಬಿಡೋ, ಬೇರೆಯವ್ರಿಗೆ ಕೊಡು. ಲೇ, ಫೋನ್ ಎತ್ತೋ. ಹಲೋ, ಯಾರು? ಸರ್ ನಮಸ್ಕಾರ ಸರ್. ನೀವು ಲಾಸ್ಟ್ ವೀಕು ಟಾಯ್ಸ್ ತೊಗೊಂಡಿದ್ರಲ್ಲ, ಆ ಅಂಗಡಿಯಿಂದ ಮಾತಾಡ್ತಿದ್ದೀವಿ. ಸರ್, ನಿಮಗೆ ಲಕ್ಕಿ ಡ್ರಾನಲ್ಲಿ ಒಂದು ಮೊಬೈಲ್ ಬಂದಿದೆ ಸರ್. ಮೊಬೈಲಾ? ಹೌದು ಸರ್. ಗಿಫ್ಟಾ? ನೀವೇ ಬಂದು ಕಲೆಕ್ಟ್ ಮಾಡ್ಕೋತೀರಾ ಅಥವಾ ನಾನೇ ಬಂದು ಕೊಡಬೇಕಾ ಸರ್? ನಾನು ಸ್ವಲ್ಪ ಕೆಲಸದಲ್ಲಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಸರ್ ಹಲೋ. ಬೊಂಬೆ ಅಂಗಡಿಯಿಂದ ಫೋನ್ ಮಾಡ್ತಿದ್ದಾರಣ್ಣ. ಏನೋ ಮೊಬೈಲ್ ಗಿಫ್ಟ್ ಬಂದಿದೆಯಂತೆ, ಬಂದು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಿನ್ಗೆ ಯಾರೋ ನಂಬರ್ ಕೊಡಕ್ಕೆ ಹೇಳಿದ್ದು?
ಅಣ್ಣ ಮೊಬೈಲ್ ನಂಬರು ಅಡ್ರೆಸ್ಸು ಕೇಳಿದ್ರು, ಅದಕ್ಕೆ ಕೊಟ್ಟೆ. ಏನೋ ತಪ್ಪಾಗಿದೆ. ಈ ಗೊಂಬೆ ತಗೊಂಡಿದ್ದಕ್ಕೆಲ್ಲ ಯಾರು ಮೊಬೈಲ್ ಫ್ರೀಯಾಗಿ ಕೊಡ್ತಾರೆ? ಅವನಿಗೆ ಫೋನ್ ಮಾಡಿ ನಮ್ಮ ಅಪಾರ್ಟ್ಮೆಂಟ್ಗೆ ಬರೋದಕ್ಕೆ ಹೇಳು. ನೀನು ಆ ಗೊಂಬೆನ ಲ್ಯಾಬಲ್ಲಿ ಕೊಟ್ಟು ಟೆಸ್ಟ್ ಮಾಡೋಕ್ಕೆ ಹೇಳು. ಅದ್ರಲ್ಲಿ ಯಾವುದೋ ಒಂದು ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಅದು ಯಾವ ಕೆಮಿಕಲ್ ಅಂತ ಗೊತ್ತಾಗ್ತಿಲ್ಲ. ಅದೇನು ಅಂತ ಕಂಡುಹಿಡಿಯೋಕೆ ಹೇಳು ಮೊದಲು. ಜೀವ, ಆ ಹುಡುಗಿಗೆ ಬಾಯ್ ಫ್ರೆಂಡ್ ಮಾತ್ರ ಇದ್ದಾನೆ ಅಂತ ಹೇಳಿದೆ. ಫ್ಯಾಮಿಲಿ ಎಲ್ಲ ಊರಲ್ಲಿದ್ದಾರಣ. ಒಂದು ಹುಡುಗನ ಲವ್ ಮಾಡ್ತಿದ್ದಾಳೆ. ಅವನೇ ಅವಳನ್ನ ಡೈಲಿ ಪಿಕಪ್ ಮತ್ತೆ ಡ್ರಾಪ್ ಮಾಡೋದು, ಬೇರೆ ಏನೂ ಇಲ್ಲ. ನಮ್ಗಳ ಬಗ್ಗೆ ಅವನಿಗೊಂದು ಲೀಡ್ ಸಿಕ್ಕಿದೆ. ಅಲ್ಲಿಂದ ಅವನು ಮೂವ್ ಮಾಡಬಾರ್ದು. ಅವನಿಗೆ ಭಯ ತೋರಿಸ್ಬೇಕು. ಅಣ್ಣ ಹೇಳಣ್ಣ. ಅವನ ಫೋಟೋ ನನಗೆ ಬೇಕು. ಸರಿ ಅಣ್ಣ. ಅವನು ಬಂದಿದ ತಕ್ಷಣ ಅವನ ಫೋಟೋ ತೆಗೆದು ಕಳಿಸು. ಸರಿ ಅಣ್ಣ. ಏಯ್, ಅವನಿಗೆ ಫೋನ್ ಮಾಡ. ಇವಾಗ ಮಾಡ್ತೀನಿ. ಹೇಳಿ ಸರ್. ಏಯ್, ನಾನು ಹೇಳೋದು ಕೇಳು. ಕನಕಪುರದಲ್ಲಿರೋ ಗಾಂಧಿನಗರ ಅಪಾರ್ಟ್ಮೆಂಟ್ಗೆ ಬಂದ್ಬಿಡು, ಸರಿನಾ? ಓಕೆ ಸರ್. ಏನೋ ಹೇಳ್ದ? ಬರ್ತಾನೆ. ಬಂದ್ಬಿಡ್ತಾನೆ. ಏನೋ ಫೋನ್ ಮಾಡ್ತಾನೆ ಇದ್ದಾನೆ. ಏಯ್, ಫೋನ್ ಕೊಡು. ತಗೋ. ಹಲೋ. ಹಲೋ, ನೀವು ಹೇಳಿದ ಫ್ಲ್ಯಾಟ್ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ ಬ್ಲಾಕ್ ಅಂತ ಹೇಳ್ಬೋದಾ ಸರ್? ಏಯ್, ವೆಯ್ಟ್ ಮಾಡೋ. ಏನಕ್ಕೆ ಮಜಾ ವೆಯ್ಟ್ ಮಾಡಬೇಕು? ಎತ್ಬಿಡೋಣ ಅವನ್ನ. ಫೋನ್ ಬರುತ್ತೆ, ವೆಯ್ಟ್ ಮಾಡು. ಹಾಗಂತೀಯಾ? ಛೇ, ಅಣ್ಣ. ಲೇ ಜೀವ, ಅವನನ್ನು ಮುಗಿಸ್ಬಿಡು. ಏನಣ್ಣ ಹೇಳ್ತಿದ್ದೀರಾ? ಅವನಿಗೆ ಭಯ ತೋರಿಸ್ಬೇಕು, ಯೋಚನೆ ಮಾಡಬೇಡ. ಸರಿ ಅಣ್ಣ. ಮಚ. ಏ ಮಣಿ, ಅಣ್ಣ ಅವನ ಎತ್ತ ಕೇಳಿದ್ರು. ಏನು ಮಚ? ಅಣ್ಣನೇ ಹೇಳ್ಬಿಟ್ರಲ್ಲ, ಎತ್ಬೇಡ. ಹಲೋ. ಲೇ, ಇದಕ್ಕೂ ಮೇಲೆ ನೀನು ಮೂವ್ ಮಾಡಕ್ಕೆ ಹೊರಟ್ರೆ ಹೀಗೆ ಆಗುತ್ತೆ. ಲೇ, ನಿನ್ನ ಪಕ್ಷಿಯ ರೆಕ್ಕೆ ಕಿತ್ತು ನಿನ್ನ ಹತ್ರನೇ ಕಳಿಸ್ತೀನಿ. ವಾಪಸ್ ಹೋಗ್ತಾ ಇರು.
ಹಾಂ ಏನಾಯ್ತು? ಯಾರವನು? ಗೊತ್ತಿಲ್ಲ. ನಮ್ಮವ್ರನ್ನೇ ಅಂತ ಕೇಳಿದ್ಯಾ? ಆ ಹುಡುಗಿನ ಬಿಡ್ಬೋದಿತ್ತಲ್ಲ. ಇದುವರೆಗೂ ಯಾರು ನಮ್ಮ ಹತ್ರ ಬಂದಿಲ್ಲ. ಇವನೇ ಫಸ್ಟ್ ಟೈಮ್. ಅವನಿಗೆ ಭಯ ತೋರಿಸ್ಬೇಕು ಅಂತ ಇದನ್ನು ಮಾಡಿದೆ. ನಾವು ಮಾಡ್ತಾ ಇರೋದು ಕ್ರೈಮ್. ಹೊರಗಡೆ ಗೊತ್ತಾಗದಿರೋ ತನಕ ನಮ್ಗೇನೂ ಆಗಲ್ಲ. ಲಿಮಿಟ್ ಮೀರಿ ಹೋದರೆ ಎಲ್ಲರಿಗೂ ಪ್ರಾಬ್ಲಮ್ಮೇ. ಈಗ ಆ ಹುಡುಗಿನ ಏನು ಮಾಡೋದು? ಆ ಹುಡುಗಿನೇನು ಮಾಡಬೇಡ. ಇನ್ನೊಂದು ದಿನ ಆದಮೇಲೆ ಬಿಟ್ಬಿಡು. ಅವನು ನಮ್ಮ ಹತ್ರ ಬರ್ತಾನೆ. ಹಾಗೇನಾದರೂ ಬಂದರೆ ಮುಗಿಸ್ಬಿಡೋಣ. ಹೇಳಮ್ಮ. ಯಾಕೋ ಶ್ವೇತಾ ಫೋನ್ ಸ್ವಿಚ್ ಆಫ್ ಬರ್ತಿದೆ? ಅವಳಿಗೇನೋ ಆಯ್ತು? ಮಾ, ಯಾಕೋ ಏನು ಮಾತಾಡ್ತಿಲ್ಲ? ಅವ್ಳ ಫೋನ್ ಕಳೆದೋಗಿದೆ ಅಮ್ಮ. ಅಪ್ಪನ ಹತ್ರ ಮಾತಾಡಿ ನಿಮ್ ಮದ್ವೆಗೆ ಪರ್ಮಿಷನ್ ತಗೊಂಡೆ ಕಣೋ. ಸರಿಮ್ಮ. ನೀನ್ ಬೇಗ ಬಂದ್ರೆ ಶ್ವೇತಾ ಮನೆಗೆ ಹೋಗಿ ಮಾತುಕತೆ ಮುಗಿಸ್ಬೋದು. ಸರಿಮ್ಮ, ಇಡ್ತೀನಮ್ಮ. ಏಯ್, ಒಂದ್ ನಿಮಿಷ ಕಣೋ. ಏನಮ್ಮ? ಶ್ವೇತಂಗ್ ನನಗೆ ಕಾಲ್ ಮಾಡೋದಕ್ಕೆ ಹೇಳೋ. ಹೇಳ್ತೀನಮ್ಮ. ಛೇ, ಲೈ, ಏನೋ? ನಾನೊಂದು ಐಡಿಯಾ ಇಲ್ಲ. ನನ್ನ ಜೊತೆ ಓದಿದ ಹುಡುಗಿ ಒಬ್ಳಿದ್ದಾಳೆ. ಅವಳೊಬ್ಳು ಹ್ಯಾಕರ್. ಅವಳ ಹತ್ರ ಹೇಳಿದ್ರೆ ಸತ್ತೋಗಿರೋರ ನಂಬರ್ ಇಟ್ಕೊಂಡು ಅವ್ನ ಕಾಲ್ ಹಿಸ್ಟ್ರಿ ತೆಗೆದು ಬಿಡ್ತಾಳೆ. ಅದನ್ನ ಹಿಡ್ಕೊಂಡು ನಾವು ಅವನ್ನ ಈಸಿಯಾಗಿ ಹಿಡ್ಕೊಂಡ್ಬಿಡ್ಬೋದು. ಏನು ಹೇಳ್ತೀಯಾ? ಬೇಗ ಬರಕ್ಕೆ ಹೇಳು. ರಾಧಿಕಾ, ನಿನ್ಗೊಂದು ಕೆಲಸ ಇದೆ. ಹಾಯ್. ಹಾಯ್. ಏನ್ ವಿಷಯನೋ ಹೇಳು. ರಾಧಿಕಾ, ಒಂದು ಫೋನ್ ನಂಬರ್ದು ಕಾಲ್ ಡೀಟೇಲ್ಸ್ ಬೇಕಿತ್ತು. ನಂಬರ್ ಕೊಡು. 1 ಸೆಕೆಂಡ್ ತಗೋ. ಅವನ್ಗೆ ಕೊನೆಯದಾಗಿ 63 ಕಾಲ್ಸ್ ಬಂದಿದೆ. ಅದ್ರಲ್ಲಿ ತುಂಬಾ ಜಾಸ್ತಿ 2 ನಂಬರೇ ಬಂದಿದೆ. ಆ 2 ನಂಬರ್ದು ಅಡ್ರೆಸ್ ಸಿಗುತ್ತಾ? 1 ನಂಬರು ಮೀನಾಕ್ಷಿ ಹೆಸರಲ್ಲಿದೆ. ಭಾರತಿ ನಗರ್ ನಿಯರ್ ಬೈ ಅಡ್ರೆಸ್ ತೋರಿಸ್ತಿದೆ. ಇನ್ನೊಂದು ನಂಬರು ಜೀವ. ಅವನ ಅಡ್ರೆಸ್ ಕೂಡ ಅಲ್ಲೇ ಇದೆ. ಆ ನಂಬರ್ಗೆ ಬೇಕಾದ್ರೆ ಫೋನ್ ಮಾಡಿ ನೋಡೋದಾ? ಬೇಡ, ನಾವು ಕಾಲ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಓಕೆ. ನಾನು ಅಡ್ರೆಸ್ಗೆ ಹೋಗಿ ನೇರವಾಗಿ ನೋಡ್ತೀನಿ. ಆ ಹುಡುಗಿನ ಬಿಟ್ಬಿಡೋಣ. ಭಯ ಆಗ್ತಾ ಇದೆಯಾ? ತುಂಬಾ ರಿಸ್ಕ್ ಆಗ್ಬಿಡ್ತಾಣ. ಕೂತ್ಕೋ ಅಣ್ಣ, ಅದು ಕೂತ್ಕೊಳ್ಳೋ. ಏ ಸೂರ್ಯ, 10 ವರ್ಷದಿಂದ ನಾವು ಎಷ್ಟು ತಪ್ಪು ಮಾಡಿದ್ದೀವಿ. ಇದುವರೆಗೂ ನಮ್ಮನ್ನು ಯಾರು ಏನೋ ಮಾಡೋಕ್ಕಾಗಿಲ್ಲ. ಯಾಕೆ ಗೊತ್ತಾ? ಗೊತ್ತಾಗ್ಲಿಲ್ಲ ಅಣ್ಣ. ನಾನು ಮಾಡೋ ಎಲ್ಲ ತಪ್ಪಲ್ಲೂ ರಾಜಕೀಯದವರು, ಬಿಸ್ನೆಸ್ ಮ್ಯಾನ್, ಲಾಯರ್ಸ್ ಎಲ್ಲ ಇರ್ತಾರೆ. ನನ್ನ ಕಾಪಾಡು.
ನನಗೇನಾದರೂ ಪ್ರಾಬ್ಲಮ್ ಆದರೆ ಅದು ಅವ್ರಿಗೂ ಕೂಡ ಪ್ರಾಬ್ಲಮ್ಮೇ. ಈ ಅಧಿಕಾರದಲ್ಲಿ ಯಾವುದನ್ನು ತಗೊಳ್ಬೇಕು? ಹಸಿವಿಗೋಸ್ಕರ ಕಳ್ತನ ಮಾಡ್ದವನು ಹೊಡೆದು ಒಳಗಡೆ ಹಾಕ್ತಾರೆ. ಅದೇ ಬ್ಯಾಂಕಲ್ಲಿ 100 ಕೋಟಿ ಯಾಮಾರಿಸಿದ್ರೆ ಸಾಲನ್ನು ಕ್ಯಾನ್ಸಲ್ ಆಗುತ್ತೆ, ರಕ್ಷಣೆನೂ ಸಿಗುತ್ತೆ. ನಾವು ಮಾಡೋ ತಪ್ಪು ಯಾವತ್ತೂ ಚಿಕ್ಕದಾಗಿರಬಾರ್ದು, ದೊಡ್ಡದಾಗಿರ್ಬೇಕು. ಜೀವ, ನೆಕ್ಸ್ಟ್ ಅವನು ನಿನ್ನ ಹತ್ರ ಬರ್ತಾನೆ. ನನ್ನ ಹತ್ರ ಬಂದರೆ ಅವನ ಕತೆ ಮುಗಿಸ್ಬಿಡ್ತೀನಿ ಅಣ್ಣ. ನಿನ್ನ ಕೈಲಿ ಅವನನ್ನೇನು ಮಾಡೋಕ್ಕಾಗಲ್ಲ. ಸೂರ್ಯ, ಅಣ್ಣ, ಇಲ್ಲಿ ಜೀವ ಅವ್ರ ಮನೆ ಎಲ್ಲಿರೋದು? ಲೋನ್ ವಿಷಯವಾಗಿ ನೋಡ್ಬೇಕಿತ್ತು. ನಾನು 20 ವರ್ಷದಿಂದ ಹೋಟ್ಲ್ ನಡೆಸ್ತಾ ಇದ್ದೀನಿ. ನನ್ನ ನಂಬ್ಕೊಂಡು ಯಾರು ಲೋನ್ ಕೊಡೋದಿಲ್ಲ. ಆ ಜೀವ ದೊಡ್ಡ ರೌಡಿ, ಅವನನ್ನ ನಂಬ್ಕೊಂಡು ಲೋನ್ ಕೊಡ್ತೀರಿ. ಅವನು ಖಂಡಿತ ವಾಪಸ್ ಕಟ್ಟೋದೇ ಇಲ್ಲ. ನಿಮಗೆ ತಲೆ ಕೆಟ್ಟಿರ್ಬೇಕು. ಹೋಗಿ ಆ 2ನೇ ನಂಬರ್ ಮನೆನೇ. ಬೇಡಣ, ಬಿಟ್ಬಿಡೋಣ.
ನೋಡಿ ಒಂದು. ಏನೋ ಇವನ್ ಜೊತೆ ಜಗಳ ಆಡ ಬಂದಿರೋದ ನೀವು? ಅವನ ಮುಖದ ಮೇಲೊಂದು ಗಾಯ ಇಲ್ಲ, ಬಾಡಿ ಮೇಲೊಂದು ಗಾಯ ಆಗಿಲ್ಲ. ನೀವೇನು ಆಟ ಆಡ ಬಂದಿದ್ದೀರಾ ಇಲ್ಲಿಗೆ? ಆ ನೀವೆಲ್ಲ ರೌಡಿಗಳಂತ ಯಾರಿಗೆ ಹೇಳ್ಬೇಡ್ರಪ್ಪ ಆಚೆ. ನಿಮ್ಮ ಅಕ್ಕ ನೋಡಿದ್ರೆ ನಗು ಬರುತ್ತೆ ಜನಗಳಿಗೆ. ಇದಕ್ಕೆ ಮುಂಚೆ ನಾ ಇಲ್ಲೆಲ್ಲಿ ನೋಡಿಲ್ವೇ? ನಾನು ಯಾರು ಅಂತಾನೆ ಗೊತ್ತಿಲ್ಲ, ಮತ್ತ್ಯಾಕೆ ಸಾಯಿಸೋಕೆ ಹೇಳಿದೆ? 10 ಲಕ್ಷ ರೂಪಾಯಿ ಮತ್ತೆ ನೀನು ಫೋಟೋ ಬಂದಿತ್ತು ನನಗೆ ಫೋನ್ ಬಂದಿತ್ತು ನೀನು ಕೊಲ್ಲಬೇಕು ಅಂತ. ಅದಕ್ಕೆ ನಾನು ಇವರಿಗೆ ಕಳಿಸಿರೋದು. ಪರವಾಗಿಲ್ಲ, ಚೆನ್ನಾಗಿ ಹೊಡ್ತಿದೀಯ. ಆದರೆ ಅವನು ನಿನಗೆ ಈಸಿಯಾಗಿ ಬಿಡೋದಿಲ್ಲ. ಅವನ ಫೋನ್ ನಂಬರ್ ಸಿಗುತ್ತಾ? ಅದು ಹೊಸ ನಂಬರು, 4 ನಂಬರ್ ಇತ್ತು. ಕಂಪ್ಯೂಟರಿಂದ ಫೋನ್ ಮಾಡಿದ್ದಾರೆ ಅನ್ಸುತ್ತೆ. ಹೌದು, ಈ ಥರದ ಕೆಲಸಕ್ಕೆಲ್ಲ ಅವ್ರ ನಂಬರಿಂದ ಕಾಲ್ ಮಾಡಲ್ಲ. ಅವನಿಗೆ ಹಣ ಕೊಟ್ಟ ಅಂತ ಹೇಳಿದೆಯಲ್ಲ, ಅದ್ರಲ್ಲಿ 1 ಕಟ್ ನನಗೆ ಬೇಕು. ಏನಕ್ಕೆ? ನಿಮ್ಮ ಹುಡುಗರು ನನ್ನ ಬೈಕ್ ಸುಟ್ಟು ಹಾಕ್ಬಿಟ್ರು. ಏಯ್, ಸ್ವಲ್ಪ ಹುಷಾರಾಗಿರು. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಇದನ್ನು ಅಡ್ವಾನ್ಸ್ ಆಗಿ ಇಟ್ಕೋ, ಗೊತ್ತಾಯ್ತಾ? ಬರ್ತೀನಣ್ಣ. ಆಯ್ತು, ಹೊಡು. ಇವನ್ಗೆಲ್ಲ ಯಾಕಣ್ಣ ದುಡ್ಡು ಕೊಡ್ತೀಯಾ? ಈಸ್ ಈಕ್ವಲ್ ಟು 10%. ಹೇಳು ರಾಬರ್ಟ್. ಅವನಿಗೆ ಸಾಮಾನ್ಯ ಅಂತ ತಿಳ್ಕೊಬೇಡಿ. ನಿಮ್ಮೊಬ್ಬರ ಕಡೆಯಿಂದ ಮಾಡೋದಕ್ಕಾಗಲ್ಲ. ಅವನು ಹೇಗಿದ್ದಾನಂತೆ ನನಗೊಬ್ಬನಿಗೆ ಗೊತ್ತು. ಅದು ನಿನಗೆ ಅರ್ಥ ಆಗಲ್ಲ. ಅದನ್ನ ನಾನು ನೋಡ್ಕೊಳ್ತೀನಿ, ನೀನೇನು ಮೂವ್ ಮಾಡಬೇಡ. ಅವನು ಸಾವು ನನ್ನ ಕೈಯಲ್ಲೇ. ಯಾರ ಸಾವು ಯಾರ ಕೈಲಿದೆ ಅಂತ ಮುಂದೆ ಗೊತ್ತಾಗತ್ತೆ. ಹುಷಾರು. ಲೇ, ಈ ದುಡ್ಡು ಇಟ್ಕೊಂಡು ಏನು ಮಾಡಕ್ಕೆ ಹೋಗ್ತಿದ್ಯೋ? ಹಲೋ ಸರ್, ಹೇಳಿ. ಆ ರಿಪೋರ್ಟು ಯಾವಾಗ ಬರುತ್ತೆ ಸರ್? ಸರ್, ನಾನು ಹೇಳಿದ್ನಲ್ಲ ಸರ್, 24 ಅವರ್ಸ್ ಒಳಗಡೆ ರಿಪೋರ್ಟ್ ಬರುತ್ತೆ ಅಂತ. ರಿಪೋರ್ಟ್ ಬಂದ ತಕ್ಷಣ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಸರ್. ಓಕೆ ಸರ್. ಈ ಹಣನ ನಿಮ್ಮ ಆಫೀಸ್ ಪಕ್ಕದಲ್ಲಿರೋ ಬ್ಯಾಂಕಿಂದ ವಿಡ್ರಾ ಮಾಡಿದ್ದಾರೆ. ಆ ಸೀರಿಯಲ್ ನಂಬರ್ ನೋಡಿಕೊಂಡು ಯಾರು ವಿಡ್ರಾ ಮಾಡಿದ್ರು ಅಂತ ಕಂಡು ಹಿಡಿಬೇಕು. ಹೇಗೆ ಕಂಡು ಹಿಡಿಯೋದು? ನಾವು ಕೇಳಿದ ತಕ್ಷಣ ಕೊಟ್ಬಿಡ್ತಾರಾ? ನಿನ್ನ ಜೊತೆ ಕೆಲಸ ಮಾಡ್ತಾರಲ್ಲ ನಮ್ಮ ಮಣಿ, ಅವರಪ್ಪ ಅದೇ ಬ್ಯಾಂಕಲ್ಲಿ ಕೆಲಸ ಮಾಡೋದು. ಅವ್ರ ಹತ್ರ ಹೇಳಿದ್ರೆ ಖಂಡಿತವಾಗ್ಲೂ ಡೀಟೇಲ್ ಸಿಗುತ್ತೆ. ಹೌದು ಕಣೋ, ಬೆಳಗ್ಗೆ ಇಸ್ಕೊಳ್ಳೋಣ. ಹಾಗಾದ್ರೆ ಅವನೇ ಅಕ್ಯೂಸ್ಟಾ? ಇರ್ಬೋದು. ಶ್ವೇತಾಗೇನು ಆಗಲ್ಲ ಅಲ್ವಾ? ಏನು ಆಗಲ್ಲ ಕಣೋ, ಭಯ ಪಡ್ಬೇಡ. ತಗೋತಮ್ಮ ಅಡ್ರೆಸ್. ನನ್ನ ಹೆಸರನ್ನ ಬಾಯಿ ತಪ್ಪು ಎಲ್ಲೂ ಹೇಳ್ಬೇಡ್ರಪ್ಪ. ದುಡ್ಡು ಕೊಟ್ಟಿದ್ದಾನಲ್ಲ, ಅವನು ಪೊಲಿಟಿಕಲ್, ಅವನು ಲೋಕಿ. ಅವನ ಜೊತೆ ನೀವು ಸಮಸ್ಯೆ ಮಾಡ್ಕೋಬೇಡಿ. ಸರಿಪ್ಪ. ಹಾಂ, ನನ್ನ ಮಗನ ಜೊತೆ ಕೆಲಸ ಮಾಡ್ತಿದ್ಯಾ ಅಂತ ಅಡ್ರೆಸ್ನ ಹುಡುಕೊಟ್ಟೆ, ಸರಿನಾ? ಸರಿಯಪ್ಪ. ಏನು ಮಚ್ಚ, ಪಕ್ಷಕ್ಕೆ ಸೇರಿದವರು ಅದು ಇದು ಅಂತಿದ್ದಾರೆ. ಇಲ್ಲಿ ಪವರ್ಲಿರೋನೇ ಕೊಡೋ ತಪ್ಪು ಮಾಡೋದು. ನಾನು ಹೋಗಿ ಅವನ್ನ ನೋಡ್ಕೊಂಬರ್ತೀನಿ, ನಿನ್ನ ರೂಮ್ಗೆ ಹೋಗಿರೋ. ಸರಿ ಮಚ್ಚ. ಇಲ್ಲಿ ನೋಡು, ಸುಮ್ಮನೆ ಸೈನ್ ಮಾಡಿಕೊಟ್ಟು ಹೋಗ್ತಾ ಇರೋ, ಅರ್ಥ ಆಯ್ತಾ? ಅವನು ಹೇಳ್ದ ಇವನು ಹೇಳ್ದ ಅಂತ ಮಾತಾಡಬಾರ್ದು. ನಾನು ಹೇಳಿದ್ದನ್ನು ಮಾತ್ರ ಮಾಡಬೇಕು. ಅಣ್ಣ, 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ದಿಢೀರಾಗಿ ಖಾಲಿ ಮಾಡು ಅಂದ್ರೆ ಎಲ್ಲಿ ಹೋಗ್ಲಣ್ಣ? ತಗ, ಸೈನ್ ಮಾಡಿ ಹೋಗ್ತಾ ಇರೋ. ಅಣ್ಣ, ಸ್ವಲ್ಪ ಯೋಚನೆ ಮಾಡಿ. ಮುಚ್ಕೊಂಡು ಹಾಕೋ. ಹೇಳಿದ್ರಣ್ಣ, ಅನ್ಸುತ್ತೆ. ಹೌದು, ಆಗ್ಲೇಬೇಕು. ಇವತ್ತು ಖಂಡಿತ ಭೇಟಿ ಆಗೋಣ ಅವ್ರನ್ನ. ಹೌದು ಹೌದು ಹೌದು. ಹಲೋ, ಯಾರು ನೋಡ್ಬೇಕು? ಸಂಗೀತ ಸ್ಟುಡಿಯೋನ ಬರ್ತೇನೆ, ಅಣ್ಣ ಫೋಟೋ ತೆಗೆಯಕ್ಕೆ ಬರಕ್ಕೆ ಹೇಳಿದ್ರು. ಹಂಗ
ಅಣ್ಣನ ಫೋಟೋದಲ್ಲಿ ನಂದು ಮುಖ ಬರೋ ಥರ ಫೋಟೋ ತೆಗಿಯಪ್ಪ. ತೆಗಿಯೋಣ. ಅವನು ಸೈನ್ ಮಾಡಿಕೊಟ್ಟು ಹೊರಟ್ಬಿಟ್ಟ. ಇನ್ಮೇಲೆ ಆ ಜಾಗ ನಮ್ಮ ಜಾಗನೇ. ಒಳ್ಳೇದಣ್ಣ. ಹಾಗೆ ನಮ್ಮನ್ನು ಸ್ವಲ್ಪ ನಿನಗೇನು ಸೇರಬೇಕೋ ಅದನ್ನ ಸೇರಿಸ್ತೀನಿ. ಸರಿನಾ ಸರಿ. ನೀನು ಬೇಡ ಅನ್ಬೇಡ, ಇಲ್ಲಣ್ಣ. ಸರಿನಾ? ನಿಮ್ಮನ್ನ ಮೀರಿ ಏನಾದರೂ ಮಾಡೋಕ್ಕಾಗುತ್ತಣ್ಣ? ನೀನು ಎಲ್ಲೇ ಇದ್ರು ನಿನಗೆ ಬರ್ಬೇಕಾಗಿರೋ ಶೇರ್ ಬರುತ್ತೆ. ಇಡ್ತೀನಿ. ಸರಿ ಅಣ್ಣ. ಏನೋ ಹಾಗೆ ನೋಡ್ತಿದೀಯಾ? ನನ್ನ ಸಾಯಿಸೋದಕ್ಕೆ ನೀನು ತಾನೇ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದು. ನೀನ್ಯಾರು? ನಿನ್ನ ಮುಖಕ್ಕೆ 10 ಲಕ್ಷನಾ? ನೀನೇನು ದೊಡ್ಡ ರಾಜನಾ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಓಹೋ, ನೀನೀಗ ಮಾತಾಡ್ಬಿಟ್ಟು ಈ ಜಾಗ ಬಿಟ್ಟು ಹೋಗ್ಬಿಡ್ತೀಯಾ? ಎಲ್ಲೊಟ್ಟಿದ್ದೀರ ಅವಳನ್ನ? ಏಯ್, ನೀನು ಹುಡುಕ್ತಿರೋದು ನಿನಗೆ ಸಿಗೋದಿಲ್ಲ. 2 ದಿನ ಸುಮ್ಮನೆ ಇದ್ದಿದ್ರೆ ಅದಾಗೆ ಸಿಕ್ಕಿರೋದು. ನೀನು ಬೇಡದೆ ಇರೋದನ್ನೆಲ್ಲ ಮಾಡ್ತಿದೀಯಾ? ನಿನ್ನನ್ನು ಬಿಡೋದಿಲ್ಲ ಕಣೋ. ಹಲೋ. ಲೇ, ನೀನು ಅಲ್ಲಿ ಏನು ಮಾಡ್ತೀಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ. ನಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೀಯಾ. ಅವ್ರನ್ನ ಬಿಟ್ಬಿಟ್ಟು ಹೋಗ್ಬಿಡು. ನಿನಗೆ ಬೇಕಾಗಿರೋದು ನಮ್ಮ ಕೆಲಸ ಮುಗಿದ್ಮೇಲೆ ಬಂದು ಸೇರುತ್ತೆ. ನೋಡ್ದೆಲ್ಲ, ಇಲ್ಲಿಂದ ಸುಮ್ಮನೆ ಹೋಗ್ಬಿಡು. ಇಲ್ಲ ಅಂದ್ರೆ ನಾಶ ಆಗ್ಬಿಡ್ತೀಯಾ. ಇಲ್ಲಿಗೆ ಬಂದಿರೋ ಹುಡುಗಿರಲ್ಲಿ ನೀನು ನಂಗೆ ತುಂಬ ಟಾರ್ಚರ್ ಮಾಡಿಬಿಟ್ಟೆ. 15 ವರ್ಷದಿಂದ ಜೊತೆಗೆ ಇದ್ದ 3 ಜನ ನಿನ್ನಿಂದ ಕಳ್ಕೊಂಡೆ. ಇದುವರೆಗೂ ನನ್ನ ಲೈಫ್ನ ಎಂಜಾಯ್ ಮಾಡಿದೆ, ಅದನ್ನ ನೀನು ಹಾಳು ಮಾಡಿದೆ. ನಾನ್ ನಿನಗೆ ಎಷ್ಟೇ ಹೇಳಿದ್ರು ನಿನಗೆ ಸೀರಿಯಸ್ನೆಸ್ ಬರಲ್ವಲ್ಲ? ಬೆಳಿಗ್ಗೆ ಎದ್ದಾಗಿದ್ದ ನೀನ್ ಮಲ್ಗೋವರೆಗೂ ಬರೀ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ. ನಿನಗೆ ಗೊತ್ತಾಗುತ್ತೆ ಸೂರ್ಯ, ನನ್ ಫೀಲಿಂಗ್ಸ್ ನಿನ್ಗೆ ಇವಾಗ ಗೊತ್ತಾಗಲ್ಲ ಸೂರ್ಯ. ಒಂದಿನ ನನ್ನ ಮಿಸ್ ಮಾಡ್ಕೊಳ್ತೀಯ ನೋಡು, ಅವಾಗ ಗೊತ್ತಾಗುತ್ತೆ. ಟೋಟಲ್ 78 ಕಾಲ್ಸ್ ಬಂದಿದೆ ಅವನ ನಂಬರ್ಗೆ. ಆ 78 ನಂಬರ್ಗೂ ಕಾಲ್ ಮಾಡಿ, ಎಲ್ಲ ಕಾಲ್ಸ್ನು ರೆಕಾರ್ಡ್ ಮಾಡಿ. ಓಕೆ ಮಚ್ಚ. ಅವ್ನ ವಾಯ್ಸ್ ಮ್ಯಾಚ್ ಆಗುತ್ತಾ ಅಂತ ನೋಡಿ. ಛೇ. ಹಲೋ ಹಲೋ ಸರ್, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿದೀವಿ. ಲೋನ್ ತಗೊಳ್ಳೋ ಐಡಿಯಾ ಇದೆಯಾ? ನೈಟ್ ಕಾಲ್ ಮಾಡ್ತಿದ್ಯಾ ನೀನು? ಬೆಳಗ್ಗೆ ಮಾತಾಡೋಣ, ಆಯ್ತು ಇಡಮ್ಮ. ಸರಿ ಸರ್. ಸರ್, ಕ್ರೆಡಿಟ್ ಕಾರ್ಡ್ ಸಲುವಾಗಿ ಅಂತ ಕಾಲ್ ಮಾಡಿದ್ದು. ಬ್ಯಾಂಕಾ? ಹೌದು ಸರ್. ನಿಮ್ಗೆ ಸಮಯ ಸಂದರ್ಭನೇ ಗೊತ್ತಾಗಲ್ವೇನಾ? ಇಡೋ ಫೋನು. ಛೇ ಸರ್, ನಿಮ್ಗೆ ಲೋನ್ ಆಫರ್ ಅಂತ ಇರೋಲನೇ ಕಟ್ಟಕ್ಕಾಗ್ತಿಲ್ಲ. ಫೋನ್ ಇಡಪ್ಪ. ಓಕೆ, ಥ್ಯಾಂಕ್ ಯು ಸರ್. ಛೇ. ಹಲೋ. ಹಲೋ ಹಲೋ
ಹಲೋ ಬ್ಯಾಂಕಿಂದ ಕಾಲ್ ಮಾಡಿ ಬ್ಯಾಂಕಿಂದ call ಮಾಡಿ. ಬ್ಯಾಂಕಿಂದ ಫೋನ್ ಲೋನ್ ಮಾಡ್ತಾ ಬೇಕಿತ್ತು ಸರ್, ಸರ್. ನಿಮ್ಗೆ ಲೋನ್ ಬೇಕಿತ್ತು ಸರ್. ಹೇಳೇನ ಸರ್ ನಿಮ್ಗೆ ಏನಾದ್ರೂ ಲೋನ್ ಬೇಕಾ? ಯಾವ ಲೋನ್ ಬೇಡ ಸರ್ ಯಾವ ಲೋನ್ ಬೇಡ ಸರ್ ನನಗೆ ಇಡಿ ಸರ್ ಆ್ಯಕ್ಚುಲಿ ಇದು 24 ಅವರ್ಸ್ ಕಾಲ್ ಸರ್ವಿಸ್ ಸರ್. ಆಫರ್ ಇರುತ್ತೆ ಅಂದರೆ ನಾವು ಇಮಿಡಿಯೇಟ್ ಆಗಿ ರೀಚ್ ಆಗ್ತೀವಿ. ಓಕೆ, ಥ್ಯಾಂಕ್ ಯು. ಸರಿ ಸರ್, ಓಕೆ. ಮಚ್ಚ, ಮಾತಾಡಿದ ಯಾರ ಜೊತೆಗೂ ಆ ವಾಯ್ಸು ಸೆಟ್ ಆಗಿಲ್ಲ ಕಣೋ. ಬಾಸ್, ಯಾರು ಇವನು? ಯಾರಪ್ಪ? ಯಾರು ಬೇಕು? ಹೌದು, ನಿನ್ ಜೀವನ ಹುಡ್ಕೊಂಡು ಬ್ಯಾಂಕಿಂದ ಬಂದವಂತಾನೆ? ಹೌದು. ನನ್ನ ಮನೇನ ಹುಡ್ಕೊಂಡ್ ಬಂದಿದ್ಯಾ? ಜೀವ ಜೊತೆ ಇದು ಹುಡುಗರು ನಿಮಗೆ ಗೊತ್ತಾ? ಅವ್ರನ್ನ ತೋರ್ಸಕ್ಕಾಗತ್ತಾ? ಅವ್ರನ್ನ ಏನು ಹುಡುಕ್ತಾ ಇದೆಯಾ? ಹುಷಾರಾಗಿರಪ್ಪ, ಅವರೆಲ್ಲರೂ ತುಂಬಾನೇ ಕೆಟ್ಟವರು. ಸುಮ್ಮನೆ ಅವ್ರ ಹತ್ರ ಸಿಕ್ಕಾಕೋಬೇಡ. ಅದನ್ನ ನಾನು ನೋಡ್ಕೋತೀನಿ. ಅವ್ರು ಎಲ್ಲಿದ್ದಾರೆ ಅಂತ ಮಾತ್ರ ಹೇಳಿ. ನನಗಿರೋ ಸಮಸ್ಯೆಗಳಲ್ಲಿ ಇದು ನನಗೆ ಬೇಕಾ? ದುಡ್ಡನ್ನ ಬೇರೆ ಕೊಟ್ಬಿಟ್ಟೆ. ನನಗೂ ದುಡ್ಡಿನ ಅವಶ್ಯಕತೆ ಇದೆ. ನನ್ನ ಯಾವುದಕ್ಕೂ ಹಾಕೊಡ್ಬೇಡಪ್ಪ. ನಿನಗೆ ಯಾವ ತೊಂದರೆ ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಅವ್ರು ಎಲ್ಲಿರ್ತಾರೆ ಅಂತ ಮಾತ್ರ ಹೇಳು, ಸಾಕು. ಲೈ ತಮ್ಮ, ಹಾ ಏನಣ್ಣ? ಇವ್ರ ಜೊತೆ ಹೋಗ್ಬಿಟ್ಟು ಹ್ಮ್ ಜೀವ ಫ್ರೆಂಡು ಮಣಿ ಇದ್ದಾನೆ ಗೊತ್ತಾ? ಹೌದು. ಅವನ್ನ ತೋರಿಸ್ಬಿಟ್ಟು ನೀನು ಬಂದ್ಬಿಡು. ಏನು? ಆಯ್ತಣ್ಣ. ಹೋಗು. ಮಚ್ಚ, ನಮ್ಮ ಕಡೆಯವ್ರು ಇಬ್ರು ಸತ್ತೋದ್ರು. ಅವನ್ನ ನನ್ನನ್ನು ನೋಡ್ಬಿಟ್ಟಿದ್ದಾನೆ. ಅವನ್ನ ಸುಮ್ಮನೆ ಬಿಡಬಾರ್ದು ಕಣೋ. ಏಯ್, ನಾನ್ ಮಾಡ್ತೀನಿ ಕಣ. ಅವನಿಂದ ನಮ್ಮ ಹುಡುಗರು ಇಬ್ಬರನ್ನ ಕಳ್ಕೊಂಡಿದ್ದೀವಿ. ಅವನ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ಆದ್ರೆ ಅವನೆಲ್ಲ ನಮ್ಮ ಕಣ್ಣಿಗೆ ಸಿಕ್ಕಾಕೊಳ್ಳಲ್ಲ ಮಚ್ಚ. ಸಿಕ್ಕಾಕೊಂಡ್ರೆ ಬಿಡಬಾರ್ದು ಮಚ್ಚ. ಎಲ್ಲಿದ್ರು ಬಿಡಬಾರ್ದು. ಇಲ್ಲೇ ಇರ್ತಾರಣ್ಣ ಅವರು. ನೀನು ಹೋಗು, ನಾನು ನೋಡ್ಕೋತೀನಿ. ಆಯ್ತಣ್ಣ. ಏಯ್ ಏಯ್, ಎಲ್ಲಿಗೆ ಹೋಗ್ತಿದ್ಯೋ? ಸರಿ ಹೋಗು. ನಾನು ಹೇಳ್ದಲ್ಲ, ಅವ್ನು ಬಿಟ್ಬಿಟ್ಟಿದ್ದಾನೆ. ಬಿಡ್ಬಾರ್ದು ಅವ್ನ. ಏಯ್, ಬಿಡೋದ್ ಬೇಡ ಅವ್ನ. ಏಯ್, ಇಲ್ಲ ನೋಡು ಕಣೋ. ಅವ್ನು ಬಿಡೋದ್ ಬೇಡ ಕಣೋ. ಹೋಗಿ ಎತ್ಕೊಡ.
ಅವನೆಲ್ಲಿದ್ದಾನೆ ಅಂತ ಹೇಳು. ನೀನು ನನಗೆ ಬೇಕಾಗಿಲ್ಲ. ನೀನು ಹೇಗಿದ್ರು ನನ್ನ ಸಾಯಿಸ್ತೀಯ. ನಮ್ಮ ಸಂಸಾರನ ಕಾಪಾಡ್ಕೋಬೇಕು. ಅವನ ವಿಶ್ವಾಸಕ್ಕೆ ನಾನು ಯಾವಾಗಲೂ ಇರ್ತೀನಿ. ಏಯ್ ಫೋನ್ ಬರ್ತಿದೆ ನೋಡು. ಅಣ್ಣ ಈ ಕೆಲಸ ಇದೆ, ನಾನೇ ಆಮೇಲೆ ಮಾತಾಡ್ತೀನಿ. ಇವಾಗ ಕೆಲಸ ಇದೆ ಅಂತ ಫೋನ್ ಎತ್ತಿದ್ದಿಲ್ಲ, ಸ್ವಲ್ಪ ನಗಪ್ಪ. ಆಮೇಲೆ ಹುಡುಗಿ ಫೋನ್ ಹಚ್ಚಿಲ್ಲ ಅಂತ ನೀನು ಆಳ್ತಾ ಇರ್ತೀಯ. ಲೇ, ಲವ್ ಮಾಡೋರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ ಕಣ. ಇಲ್ಲಿ ನೋಡು. ಏಯ್, ಏನು ಎಲ್ಲ ಫೋಟೋಸ್ ಔಟ್ ಆಫ್ ಫೋಕಸ್ ಅಲ್ಲಿದೆ. ಅಕ್ಕ, ಅದು ಡೆಮೋಗೋಸ್ಕರ ತಂದ ಕ್ಯಾಮ್ರಾ. ನಿಮ್ ಹಿಡ್ಕೊಂಡು ಚೆಕ್ ಮಾಡಿದ್ರು ಅಷ್ಟೇ. ಡೆಮೋಗ? ಹಲೋ ಸರ್, ಆ ರಿಪೋರ್ಟ್ ಬಂದಿದೆ. ನಾನು ನಿಮ್ಮ ಮೇಲ್ ಐಡಿಗೆ ಅದನ್ನು ಫಾರ್ವರ್ಡ್ ಮಾಡಲಾ? ಸರ್, ಅದ್ರ ಬಗ್ಗೆ ಇವಾಗಲೇ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ಸರ್? ಈ ರಿಪೋರ್ಟ್ನ ಡೀಟೇಲಾಗಿ ನೋಡೋದಾದ್ರೆ, ಸೇವಫ್ಲೋರಿನ್ನ ಅವರು ಯೂಸ್ ಮಾಡಿದ್ದಾರೆ. ಆ ಕೆಮಿಕಲ್ನ ಈಗ ಯಾರೂ ಸಾಮಾನ್ಯವಾಗಿ ಯೂಸ್ ಮಾಡೋದಿಲ್ಲ. ಇನ್ನೂ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಫಾರ್ಮುಲಾ ಗೊತ್ತಿರೋರು ಮಾತ್ರ ಇದನ್ನು ಯೂಸ್ ಮಾಡೋದು. ಓಕೆ ಸರ್, ಆ ಡೀಟೇಲ್ನ ಸ್ವಲ್ಪ ನಂಗೆ ಮೇಲ್ ಮಾಡ್ತೀರಾ ಸರ್? ಓಕೆ ಸರ್, ಐ ವಿಲ್ ಮೇಲ್ ಯು. ಮಚ್ಚ, ಎಲ್ಲ ಹೋಗ್ತಾ ಇದ್ಯಾ? ಶುಗರ್ ಟ್ಯಾಬ್ಲೆಟ್ ಇಲ್ಲ ಕಣ, ತರಕ್ಕೆ ಹೋಗ್ತಿದ್ದೀನಿ. ನನಗೆ ಸ್ವಲ್ಪ ತಲೆ ನೋವ್ತಿದೆ, ನನಗೂ ಒಂದು ಟ್ಯಾಬ್ಲೆಟ್ ತರ್ತೀನಿ. ಈ ರಿಪೋರ್ಟ್ನ ಡೀಟೇಲಾಗಿ ನೋಡೋದಾದ್ರೆ, ಸೇವಫ್ಲೋರಿನ್ನ ಅವರು ಯೂಸ್ ಮಾಡಿದ್ದಾರೆ. ಆ ಕೆಮಿಕಲ್ನ ಈಗ ಯಾರೂ ಸಾಮಾನ್ಯವಾಗಿ ಯೂಸ್ ಮಾಡೋದಿಲ್ಲ. ಇನ್ನೂ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಫಾರ್ಮುಲಾ ಗೊತ್ತಿರೋರು ಮಾತ್ರ ಇದನ್ನು ಯೂಸ್ ಮಾಡೋದು. ನನಗೆ ತಲೆ ನೋವ್ತಿದೆ, ಒಂದು ಟ್ಯಾಬ್ಲೆಟ್ ತಂದ್ಬಿಡು. ಲೇ ಬಾಲಾಜಿ, ಸಿಟಿಲಿ ಎಷ್ಟು ಜನ ಫಾರ್ಮಾ ಸಪ್ಲೈಯರ್ ಇದ್ದಾರೆ ಗೊತ್ತೇನೋ? ಮ್ಯಾಕ್ಸಿಮಮ್ 5 ಜನ ಇರ್ತಾರೆ. ಎಲ್ರಿಗೂ ಕಾಲ್ ಮಾಡು. ಯಾಕೋ? ಅವ್ರ ವಾಯ್ಸ್ ರೆಕಾರ್ಡ್ ಮಾಡು. ರಾಧಿಕಾ, ನಾನು ನಿನಗೆ 2 ನಂಬರ್ ಸೆಂಡ್ ಮಾಡಿದ್ದೀನಿ, ಅದಕ್ಕೂ ಕಾಲ್ ಮಾಡು. ಸರಿ ಕಣೋ. ಹಲೋ, ನಾವು ಗಾಂಧಿ ಬಜಾರಲ್ಲಿ ಒಂದು ಮೆಡಿಕಲ್ ಶಾಪ್ ಓಪನ್ ಮಾಡಬೇಕು ಅಂತಿದ್ದೀವಿ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು, ಸ್ವಲ್ಪ ಹೇಳ್ತೀರಾ? ನಮಸ್ಕಾರ ಸರ್, ಒಂದು ಫಾರ್ಮಸಿ ಓಪನ್ ಮಾಡ್ತಾ ಇದ್ದೀವಿ, ಡೀಟೇಲ್ಸ್ ಕೊಡೋಕ್ಕಾಗುತ್ತಾ? ಥ್ಯಾಂಕ್ ಯು ಸರ್. ಬಾಲಾಜಿ, 2 ವಾಯ್ಸ್ ಕಳಿಸಿದ್ದೀನಿ, ಚೆಕ್ ಮಾಡು. ಓಕೆ ಸರ್, ಓಕೆ, ನಾನು ನಾಳೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಅಲ್ಲಿ ಅದೇನ್ ಮಾಡ್ತೀಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ. ನೀನು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೀಯ, ಅವ್ರನ್ನ ಬಿಟ್ಬಿಟ್ಟು ಹೋಗು. ಅಲ್ಲಿ ಅದೇನ್ ಮಾಡ್ತೀಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ. ಮಚ್ಚ, ಯಾರ ವಾಯ್ಸು ಸೆಟ್ ಆಗಿಲ್ಲ. ಒಬ್ಬ ಮಾತ್ರ ಫೋನ್ ತೆಗಿಲಿಲ್ಲ ಕಣೋ. ಛೇ, ಅಲ್ಲಿ ಅದೇನ್ ಮಾಡ್ತೀಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ. ನೀನು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೀಯ, ಅವ್ರನ್ನ ಬಿಟ್ಬಿಟ್ಟು ಹೋಗು. ಅಲ್ಲಿ ಅದೇನ್ ಮಾಡ್ತೀಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ. ನೀನು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೀಯ, ಅವ್ರನ್ನ ಬಿಟ್ಬಿಟ್ಟು ಹೋಗು. ಅಲ್ಲಿ ಅದೇನ್ ಮಾಡ್ತೀಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ. ನೀನು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೀಯ, ಅವ್ರನ್ನ ಬಿಟ್ಬಿಟ್ಟು ಹೋಗು. ಹಲೋ. ಹಲೋ, ಯಾರು?
ಸರ್ ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಶಾಪ್ ಓಪನ್ ಮಾಡ್ತಾ ಇದೀವಿ. ಅದರ ರಿಲೇಟೆಡ್ ಆಗಿ ನಿಮಗೆ ಕಾಲ್ ಮಾಡಿದ್ವಿ. ಅದು ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂದರೆ. ಹಲೋ, ಯಾರು ಅಲ್ಲಿ? ಅದೇನ್ ಮಾಡ್ತೀಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ. ನೀನು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೀಯ, ಅವ್ರನ್ನ ಬಿಟ್ಬಿಟ್ಟು ಹೋಗು. ಲೇ, ಈ ವಾಯ್ಸ್ ಮ್ಯಾಚ್ ಆಗೋ ಥರ ಇದೆ, ಬಂದು ಕೇಳೋ. ಹಲೋ, ಯಾರು ಅಲ್ಲಿ? ಅದೇನ್ ಮಾಡ್ತೀಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ. ನೀನು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೀಯ, ಅವ್ರನ್ನ ಬಿಟ್ಬಿಟ್ಟು ಹೋಗು. ಹಲೋ, ಯಾರು? ಹಲೋ, ಯಾರು ಅಲ್ಲಿ? ಅದೇನ್ ಮಾಡ್ತೀಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ. ನೀನು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೀಯ, ಅವ್ರನ್ನ ಬಿಟ್ಬಿಟ್ಟು ಹೋಗು. ಹಲೋ, ಯಾರು ಅಲ್ಲಿ? ಅದೇನ್ ಮಾಡ್ತೀಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ. ಲೇ, ಇವನೇ ಕಣೋ, ಇದೇ ವಾಯ್ಸ್ ಕಣೋ, ಇದೇ ವಾಯ್ಸ್ ಕಣೋ. ಈಗಲೇ ಅವನಿರೋ ಲೊಕೇಶನ್ ಐಡೆಂಟಿಫೈ ಮಾಡಿ ನನ್ನ ಮೊಬೈಲ್ ನಂಬರ್ ಕಳಿಸು. ಓಕೆ ಕಣ, ಸರಿನಾ? ಈಗಲೇ ಮಾಡ್ತೀನಿ. ನಿನ್ನ ನಾನು ಯಾಕೆ ಸಾಯಿಸಿಲ್ಲ ಗೊತ್ತಾ? ನಿನ್ನ ನೋಡಿ ಅವನು ಸಾಯ್ಬೇಕು. ಅವನು ನೋಡಿ ನೀನೇ ಸತ್ತೋಗ್ತೀಯ. ಅವನ ತುಂಬಾ ಡಿಸ್ಟರ್ಬ್ ಮಾಡ್ದ. ಅವನನ್ನ ಡಿಸ್ಟರ್ಬ್ ಮಾಡೋದಕ್ಕೆ ನಿನ್ನ ಬಿಟ್ಟು ಬೇರೆ ದಾರಿ ನನಗಿಲ್ಲ. ಬಾಲಾಜಿ, ನೀನು ಕಳಿಸಿರೋ ಲೊಕೇಶನ್ಲೇ ಇದ್ದೀನಿ. ಕನ್ಫರ್ಮ್ ಅದೇ ಲೊಕೇಶನ್ ತಾನೇ? ಹೌದು ಕಣ. ಏನಾದ್ರು ಪ್ರಾಬ್ಲಮ್ ಆದರೆ ಇನ್ಫಾರ್ಮ್ ಮಾಡು. ಸರಿ, ಓಕೆ. ಈ ಬ್ಯಾಗ್ ಚೇಂಜ್ ಮಾಡೋದೇ ಇಲ್ವಾ? ಎಷ್ಟು ದಿನ ಅಂತ ಇದೇ ಬ್ಯಾಗ್ ಯೂಸ್ ಮಾಡ್ತೀಯಾ? ನೀನು ಮೊದಲನೇ ಸಲ ಕೊಡ್ಸಿರೋ ಬ್ಯಾಗ್ ಅದು, ಹೇಗ್ ಬದಲಾಯಿಸಕ್ಕಾಗುತ್ತೆ? ಅದಕ್ಕೆ ಅಂತ 3 ವರ್ಷ ಇದನ್ನೇ ಯೂಸ್ ಮಾಡ್ತಾರಾ? 30 ವರ್ಷ ಆದ್ರೂ ಈ ಬ್ಯಾಗ್ನ ಹುಷಾರಾಗಿ ಇಡ್ತೀನಿ. ನಾನು 100 ಬ್ಯಾಗ್ ತಗೋಬಲ್ಲೆ, ಆದ್ರೆ ನೀನ್ ಕೊಟ್ಟಿರೋ ಮೊದಲನೇ ಗಿಫ್ಟ್ ಇದು. ನಿನಗೆ ಕೆಲಸ ಇಲ್ದೆ ನಿನ್ ಕೈಯಲ್ಲಿ ದುಡ್ಡಿಲ್ದಿರ್ಬೇಕಾದ್ರೆ ಕೊಡ್ಸಿರೋ ಬ್ಯಾಗ್ ಇದು.
ಇನ್ನೂ ಅವಳನ್ನ ಯಾಕೆ ಸಾಯಿಸಿಲ್ಲ ಅಂತ ನೋಡ್ತಾ ಇದೀಯಾ? ನೀನ್ ಸಾಯದನ್ನ ಅವಳು ನೋಡ್ಬೇಕು. ಅದನ್ನ ನೋಡಿ ಅವಳೇ ಸತ್ತು ಹೋಗ್ತಾಳೆ. ನಿನ್ನಿಂದ ನಾನು ತುಂಬಾ ಅನುಭವಿಸ್ದೆ. ನೀನ್ ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಬಾರೋ ಬಾ. ಶ್ವೇತಾ ನೋಡು, ಶ್ವೇತಾ ನಾನು ಬಂದಿದ್ದೀನಿ. ಶ್ವೇತಾ ಇಲ್ಲಿ ನೋಡು. ಶ್ವೇತಾ ಶ್ವೇತಾ ಕಣ್ತಗೆ. ಶ್ವೇತಾ ಕಣ್ತಗೆ. ಶ್ವೇತಾ ಏನೂ ಆಗಿಲ್ಲ ನಿನಗೆ. ಶ್ವೇತಾ ಏ ಶ್ವೇತಾ ಕಣ್ತಗೆ. ಶ್ವೇತಾ ಶ್ವೇತಾ ನಿಂಗೇನು ಆಗಿಲ್ಲ. ಶ್ವೇತಾ ಅಯ್ಯೋ ಶ್ವೇತಾ ಇಲ್ಲಿ ನೋಡು. ಶ್ವೇತಾ ಕಣ್ಬಿಡು. ಶ್ವೇತಾ ಇಲ್ಲಿ ನೋಡಮ್ಮ ನನ್ನ. ಏಯ್ ಏಯ್ ಅವ್ರು ಇವಾಗಿರೋ ಪರಿಸ್ಥಿತಿ ನೋಡಿದ್ರೆ ಆಪರೇಷನ್ ಮಾಡಬೇಕು. ಫಸ್ಟ್ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಬಿಡಿ ಪೊಲೀಸ್ಗೆ. ಸರಿ ಡಾಕ್ಟರ್. ಶ್ವೇತಾ ಏನೂ ಆಗೋದಿಲ್ಲ. ನೀನೇನು ಯೋಚನೆ ಮಾಡಬೇಡ. ಫೈಲ್ ನಾನು ಕ್ಲೋಸ್ ಮಾಡ್ತೀನಿ.
ನನ್ ಸಾಯಿಸ್ಬಿಟ್ರು, ನನ್ ಕೈಲ ಆಗ್ತಾ ಇಲ್ಲ. ನನ್ ಸಾಯಿಸ್ಬಿಡು, ನನ್ ಸಾಯಿಸ್ಬಿಡ್ರ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಆಗ್ತಾ ಇಲ್ಲ. ವಯಗರ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ? ಆಗ್ತಾ ಇಲ್ವಾ? ಈ ನೋವನ್ನ ಎಷ್ಟು ಜನ ಹುಡುಗಿರಿಗೆ ಕೊಟ್ಟಿರ್ತೀಯ? ಆ ನೋವನ್ನ ನೀನು ಅನುಭವಿಸೋದು ಬೇಡವಾ? ನಿನ್ನಿಂದ ನೊಂದ ಹೆಣ್ಣು ಮಕ್ಕಳ ಜೀವನ ಏನಾಯ್ತು ಅಂತ ಗೊತ್ತೇನೋ ನಿನ್ಗೆ? ಸಾಯೋವರೆಗೂ ನೀನ್ ಕೊಟ್ಟು 2 ದಿನ ಟಾರ್ಚರ್ಗೆ ಸೆಕ್ಸ್ ಅನ್ನೋ ಪದ ಕೇಳಿದ್ರೆ ಭಯ ಬರುತ್ತೆ ಕಣೋ. ನಾನು ನೀನು ತುಂಬಾ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಇನ್ನು ಮುಂದೆ ಯಾವ ಹುಡುಗಿನೂ ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ಇದೇ ಸರಿಯಾದ ದಂಡನೆ ಕಣೋ.